ಓಕೆ ಫೈನ್. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ನಾವು, ಸೊ ಫ್ಲಾಸ್ಕ್ ಫ್ರೇಮ್ವರ್ಕ್ನ ಇನ್ಸ್ಟಾಲ್ ಮಾಡಿಕೊಂಡು ಒಂದು ವೆಬ್ ಡೆವಲಪ್ ಮಾಡೋದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದ್ಸಲ ಕ್ವಿಕ್ ಕೊಡ್ತೀನಿ ಇದನ್ನು. ನಾವು ಲಾಸ್ಟ್ ಕ್ಲಾಸ್ ಈ ಪ್ರೋಗ್ರಾಮ್ ಬರೆದಿದ್ವಿ. ಓಕೆ, ಸೊ ಫ್ರಮ್ ಫ್ಲಾಸ್ಕ್ ಇಂಪೋರ್ಟ್ ಫ್ಲಾಸ್ಕ್ ರೆಂಡರ್ ಟೆಂಪ್ಲೇಟ್ ರಿಕ್ವೆಸ್ಟ್. ಸೊ ಫ್ಲಾಸ್ಕ್ ಅನ್ನೋದು ನಮ್ಮ ಲೈಬ್ರರಿ, ಕ್ಯಾಪಿಟಲ್ ಎಫ್ ಇರೋ ಫ್ಲಾಸ್ಕ್ ನಮ್ಮ ಕ್ಲಾಸು, ರೆಂಡರ್ ಟೆಂಪ್ಲೇಟ್ ಇಸ್ ಎ ಫಂಕ್ಷನ್, ರಿಕ್ವೆಸ್ಟ್ ಇಸ್ ಆಬ್ಜೆಕ್ಟ್. ಓಕೆ, ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಆಪ್ ಇಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಆಪ್ ಇಸ್ ಎ ಆಬ್ಜೆಕ್ಟ್ ಆಫ್ ಟೈಪ್ ಫ್ಲಾಸ್ಕ್. ಓಕೆ, ಆಮೇಲೆ ಇದನ್ನ ಆನ್ ಮಾಡಕ್ಕೆ ಏನ್ ಮಾಡ್ತಾ ಇದ್ವಿ, ಆಪ್ ಡಾಟ್ ರನ್ ಡಿಬಗ್ ಇಸ್ ಈಕ್ವಲ್ ಟು ಟ್ರೂ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಮಾಡೋ ಚೇಂಜಸ್ ಎಲ್ಲ ರೆಕಗ್ನೈಸ್ ಆಗಬೇಕು ಅಂತ. ಇಷ್ಟು ಬರೆದ್ರೆ ನಮ್ಮ ಸರ್ವರ್ ಆನ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್ವರ್ಗೆ, ಸರ್ವರ್ ಅಂದ್ರೆ ಏನು, ಇಟ್ ಇಸ್ ಎ ಪ್ರೋಗ್ರಾಮ್ ವಿಚ್ ರನ್ಸ್ 24/7 ಅಂಡ್ ಅಕ್ಸೆಪ್ಟ್ಸ್ ಕ್ಲೈಂಟ್ ರಿಕ್ವೆಸ್ಟ್. ಸೊ ಕ್ಲೈಂಟ್ ರಿಕ್ವೆಸ್ಟ್ ನ ಹ್ಯಾಂಡಲ್ ಮಾಡಕ್ಕೆ ನಮಗೆ ರೂಟಿಂಗ್ ಅನ್ನೋ ಕಾನ್ಸೆಪ್ಟ್ ಬೇಕು. ಅದಕ್ಕೆ ಏನ್ ಮಾಡಿದ್ವಿ ನಾವು, ನಮ್ಮ HTML ಟೆಂಪ್ಲೇಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲಿ ನಮ್ಮ HTML ಫೈಲ್ ನ ಹಾಕೊಂಡಿದ್ವಿ, index.html ಅಂತ ಇತ್ತು. ಸೊ ಯಾವಾಗ ನಮ್ಮ ವೆಬ್ಸೈಟಿಗೆ ರಿಕ್ವೆಸ್ಟ್ ಕಳಿಸ್ತಾರೋ ಅವಾಗ ಈ HTML ನ ನಾವು ರೆಂಡರ್ ಮಾಡಬೇಕು. ಅದಕ್ಕೆ ರೂಟ್ ಬರ್ದಿದ್ವಿ, ಅಟ್ ಆಪ್ ಡಾಟ್ ರೂಟ್ ಸ್ಲ್ಯಾಶ್ ಹಿಂಗ್ ಕೊಟ್ಟಿದ್ವಿ. ಸೊ ಇದು ಡಿಫಾಲ್ಟ್ ರೂಟ್ ಅಂತ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಸರ್ವರ್ ಹತ್ರ ಬಂದ್ರೆ ಈ ಫಂಕ್ಷನ್ ಕಾಲ್ ಆಗುತ್ತೆ, ಸರ್ವರ್ಗೆ ರಿಕ್ವೆಸ್ಟ್ ಕಳಿಸಿದ್ರೆ. ಸೊ ಇದೇನ್ ಮಾಡ್ತಾ ಇತ್ತು, index.html ನ ರೆಂಡರ್ ಮಾಡ್ತಾ ಇತ್ತು. ನೋಡಿ, ಇದನ್ನ ರನ್ ಮಾಡ್ಬಿಡ್ತೀನಿ. ಮಾಡ್ಬೇಕಾದ್ರೆ ಯಾವಾಗ್ಲೂ ಬೈ ಡಿಫಾಲ್ಟ್ ಪವರ್ ಶೆಲ್ ಬರುತ್ತೆ, ಪವರ್ ಶೆಲ್ ಯೂಸ್ ಮಾಡಬೇಡಿ, ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಸ್ಲೋ ಆಗಿದೆ, ಬರುತ್ತೆ. ಮಸ್ತ್ ಮಾಡ್ಬಿಡ್ತೀನಿ. ಕಮೆಂಟ್ ಪ್ರಾಂಪ್ಟ್ ಸ್ಲೋ ಆಗ್ತಾ ಇದೆ, ನೋಡೋಣ. ಸಪೋಸ್ ಈ ಟರ್ಮಿನಲ್ ಏನಾದ್ರೂ ಹಿಂಗ್ ಸ್ಲೋ ಆದ್ರೆ ನಮ್ಗೆ ಇನ್ನೂ ಒಂದು ಆಪ್ಷನ್ ಇದೆ, ಕಮೆಂಟ್ ಪ್ರಾಂಪ್ಟ್ ಇಂದನೂ ಮಾಡ್ಬೋದು. ನಂದ್ರಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಆಗ್ತಾ ಇದೆ, ಹಂಗಾಗಿ ಸ್ಲೋ ಆಗ್ತಿದೆ. ಅದು ಇರಲಿ, ಕಮೆಂಟ್ ಪ್ರಾಂಪ್ಟ್ ಇಂದನೂ ತೋರಿಸ್ತೀನಿ. ಈ ಡ್ರೈವ್ ಅಲ್ಲಿ ಪೈಥಾನ್ ಪ್ರಾಜೆಕ್ಟ್ 26. ಇಲ್ಲಿ ನಮ್ದೇನಿದೆ, ಮೈ ಎನ್ವೈರನ್ಮೆಂಟ್ ಆಕ್ಟಿವೇಟ್ ಮಾಡ್ಕೊಂತೀವಿ. ಇಲ್ಲಿಂದ ರನ್ ಮಾಡ್ಬೋದು. ಅಲ್ಲಿ ಬರುತ್ತೆ, ಯಾಕೋ ಸ್ಲೋ ಆಯ್ತು ಅಂತ ನಾನು ಈ ತರ ಮಾಡ್ತಾ ಇದ್ದೇನೆ. ಓಕೆ, ನೋಡಿ ಈ ತರ ಬರುತ್ತೆ ಲಿಂಕ್. ಸೊ ಇವಾಗ ರನ್ ಮಾಡೋಣ. ಟೈಪ್ localhost :5000. ಇದು ಮಾಡಿದ್ವಿ ನಾವು, ಇದು ವರ್ಕ್ ಆಗ್ತಾ ಇದೆ. ಓಕೆ, ಇವಾಗ ಏನ್ ಮಾಡೋಣ, ಇದನ್ನ ಒಂದು ಸ್ವಲ್ಪ ಇಂಪ್ರೂವೈಸ್ ಮಾಡೋಣ ಪ್ರಾಜೆಕ್ಟ್ ಅಲ್ಲಿ. ಸೊ ಈಗ ನಾವು ನಾರ್ಮಲ್ HTML ಯೂಸ್ ಮಾಡ್ತಾ ಇದೀವಿ. ಇದೊಂದು ಸ್ವಲ್ಪ ಪ್ರೊಫೆಷನಲ್ ಆಗಿ ಕಾಣಿಸ್ಬೇಕಂದ್ರೆ ನಾವು CSS ಎಲ್ಲ ಬರಿಬೇಕಾಗುತ್ತೆ. ಸೊ ನಾವು CSS ನ ನಾವೇ ಕಸ್ಟಮ್ ಬರಿಬಹುದು, ಅಥವಾ ಅದಕ್ಕೆ ಅಂತ ಒಂದು ಫ್ರೇಮ್ ವರ್ಕ್ ಇದೆ, ಬೂಟ್ ಸ್ಟ್ರಾಪ್ ಅಂತ ಇದೆ, ಅದನ್ನ ಯೂಸ್ ಮಾಡಿದ್ರೆ ನಾವು ಇನ್ನೂ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ, ನಮ್ಮ ಪ್ರಾಜೆಕ್ಟ್ ಒಳಗಡೆ ಬೂಟ್ ಸ್ಟ್ರಾಪ್ ಇಂಟಿಗ್ರೇಷನ್ ಮಾಡ್ಕೊಳ್ಳೋಣ. ಸೊ ವಾಟ್ ಇಸ್ ಬೂಟ್ ಸ್ಟ್ರಾಪ್? ಇಟ್ ಇಸ್ ಅ ಫ್ರಂಟ್ ಎಂಡ್ ಫ್ರೇಮ್ ವರ್ಕ್. ಓಕೆ, ಸೊ ಇಲ್ಲಿ ಇಲ್ಲಿ ವೆಲ್ಕಮ್ ಸ್ಪೆಲ್ಲಿಂಗ್ ತಪ್ಪು ಬರ್ದಿದ್ದೀನಿ, ಸರಿ ಮಾಡ್ತೀನಿ, ವೆಲ್ಕಮ್. ಓಕೆ, ಇಲ್ಲಿ ಬೂಟ್ ಸ್ಟ್ರಾಪ್ ತರೋಣ. ಸೊ ಬೂಟ್ ಸ್ಟ್ರಾಪ್ ಹೆಂಗ್ ತಗೋಬೇಕು ಅಂತಂದ್ರೆ ಸಿಂಪಲ್, ಒಂದು CDN ಇರುತ್ತೆ ಬೂಟ್ ಸ್ಟ್ರಾಪ್ ಇಂದು, ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. CDN ಆಫ್ ಬೂಟ್ ಸ್ಟ್ರಾಪ್ 5 ಅಂತಾನೆ ಕೊಡ್ತೀನಿ. ಇದು ಅಫಿಷಿಯಲ್ ವೆಬ್ಸೈಟ್ ಇಲ್ಲಿದೆಯಲ್ಲ, getbootstrap.com, ಈ ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿ ಬಂದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಬೂಟ್ಸ್ಟ್ರಾಪ್ ಇಂದು. ಸೊ ಇಲ್ಲೊಂದು ಸ್ವಲ್ಪ ನೀವು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ CSS ಅಂತ ಇದೆ ಆಪ್ಷನ್,
ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಪಿ ಪೇಸ್ಟ್ ದ ಸ್ಟೈಲ್ ಶೀಟ್ ಲಿಂಕ್ ಇಂಟು ಯುವರ್ ಹೆಡ್ ಬಿಫೋರ್ ಆಲ್ ಅದರ್ ಸ್ಟೈಲ್ ಶೀಟ್ಸ್ ಟು ಲೋಡ್ ಅವರ್ CSS. ಇದನ್ನ ಕಾಪಿ ಮಾಡ್ಕೊತೀನಿ. ಇದನ್ನ ನೀವೆಲ್ಲಿ ಪೇಸ್ಟ್ ಮಾಡಬೇಕು? ಹೆಡ್ ಟ್ಯಾಗ್ ಒಳಗಡೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಆಲ್ಟ್ Z ಕೊಡ್ತೀನಿ, ಹಿಂಗೆ ನೀಟಾಗಿ ಕಾಣುತ್ತೆ. ಇದನ್ನ ನಾವೇನು ಅನ್ಬೇಕು? CDN. ಓಕೆ, ಈ ಲಿಂಕ್ ನಾನು ಗ್ರೂಪಲ್ಲಿ ಹಾಕ್ತೀನಿ, ನೀವು ಇದನ್ನ ಕಾಪಿ ಪೇಸ್ಟ್ ಮಾಡಿ ಹೆಡ್ ಸೆಕ್ಷನ್ಗೆ ಹಾಕಿರಿ. ನೀವು ಕೂಡ HTML ಅಲ್ಲಿ ಹೆಡ್ ಸೆಕ್ಷನ್ಗೆ ಇದನ್ನ ಪೇಸ್ಟ್ ಮಾಡಬೇಕು. ನೀವು ಮಾಡಿ ಇದನ್ನ. ಸೊ ಈ ತರ ಆಫ್ಟರ್ ಟೈಟಲ್ ಹೆಡ್ ಸೆಕ್ಷನ್ ಅಲ್ಲಿ ಪೇಸ್ಟ್ ಮಾಡಿ. ಮಾಡಿದ್ರೆ ಇದನ್ನ ಮಂತ್ರ ಮಾಡಿದ್ರಾ ಇದು? ಓಕೆ, ಫೈನ್. ಸೊ ಇವಾಗ ಇಲ್ಲೇನು ಔಟ್ಪುಟ್ ಬರ್ತೈತಲ್ಲ ನೋಡಿ. ಇವಾಗ ನೀವು ಇದನ್ನ ಫಾಂಟ್ ಒಂದ್ಸಲ ನೋಡ್ಕೊಳ್ಳಿ ಯಾವ ತರ ಕಾಣಿಸ್ತಿದೆ ಅಂತ. ವೆಲ್ಕಮ್ ಟು ಕ್ರಾಪ್ ರೆಕಮೆಂಡೇಶನ್ ಹಿಂಗ್ ಬರ್ತಿದೆ. ಇದನ್ನ ರಿಫ್ರೆಶ್ ಮಾಡ್ತೀನಿ, ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. ಚೇಂಜಸ್ ಗೊತ್ತಾಗ್ತಿದ್ಯಾ? ಫಾಂಟ್ ಇಂದು ಲುಕ್ ಅಂಡ್ ಫೀಲ್ ಚೇಂಜ್ ಆಯ್ತು ನೋಡಿ. ಸೊ ನೀವು ಬೂಟ್ ಸ್ಟ್ರ್ಯಾಪ್ ಅಪ್ಲೈ ಮಾಡಿದ ತಕ್ಷಣ ಕಂಟ್ರೋಲ್ ತಗೊಳುತ್ತೆ ಎಲ್ಲದನ್ನು. ಡಿಫ್ರೆನ್ಸ್ ಗೊತ್ತಾಯ್ತಾ? ಸೆಕ್ಷನ್ ಯಾವ ತರ ಕಾಣಿಸ್ತಿದೆ ಅಂತ ನೋಟಿಸ್ ಮಾಡಿದ್ರಾ ಚೇಂಜಸ್? ಓಕೆ, ಒಂದು ಸ್ವಲ್ಪ ಮಾಡಿಫೈ ಮಾಡೋಣ ಇವಾಗ. ಓಕೆ, ಸೊ ಇವಾಗ ನಮ್ಮ HTML ಅಲ್ಲಿ ಈ ನೋಡಿ, ನಾವು ಬಾಡಿ ಆದ್ಮೇಲೆ ಏನು ಬರ್ದಿದ್ವಿ? ಮಾರ್ಕ್ಯೂ ಟ್ಯಾಗ್ ಬರೆದು ಅದರೊಳಗಡೆ ಒಂದು ಟೆಕ್ಸ್ಟ್ನ ಸ್ಕ್ರಾಲ್ ಮಾಡ್ತಾ ಇದ್ವಿ. ಸೊ ಇವಾಗ ಏನು ಮಾಡೋಣ, ಈ ಮಾರ್ಕ್ಯೂ ಟ್ಯಾಗ್ಗಿನ ಮುಂಚೆ ಒಂದು ಹೆಡರ್ ಸೆಕ್ಷನ್ ಅಂತ ಯೂಸ್ ಮಾಡೋಣ. ನೋಡಿ ಇಲ್ಲಿ ಹೆಡರ್ ಓಪನ್ ಕ್ಲೋಸ್ ಇಲ್ಲೇ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅದನ್ನ ಲಾಸ್ಟಿಗೆ ಹಾಕೋಣ, ಮಾರ್ಕ್ಯೂ ಆದ್ಮೇಲೆ ಕ್ಲೋಸ್ ಮಾಡೋಣ. ಹಿಂಗಿರ್ಲಿ. ಇವಾಗ ಏನಾಯ್ತು ಕಾನ್ಸೆಪ್ಟ್? ವಿ ಹ್ಯಾವ್ ಎ ಸೆಕ್ಷನ್ ಕಾಲ್ಡ್ ಹೆಡರ್. ಇನ್ಸೈಡ್ ದಿ ಹೆಡರ್ ವಿ ಹ್ಯಾವ್ ಮಾರ್ಕ್ಯೂ ಟ್ಯಾಗ್ ಫಾಲೋಡ್ ಬೈ ದ ಟೆಕ್ಸ್ಟ್ ಟು ಬಿ ಸ್ಕ್ರಾಲ್ಡ್. ಅದಿದೆ. ನೀವು ಈ ಚೇಂಜಸ್ ಮಾಡ್ರಿ. ಹೆಡರ್ ಸೆಕ್ಷನ್ ಅಂತ ಒಂದು ಹಾಕಿ ಈ ತರ HTML. ನೀವು ವರ್ಕ್ ಮಾಡ್ತಿದ್ದೀರಾ ಕಾರ್ತಿಕ್ ಪ್ಯಾರಲಲ್ ಆಗಿ? ನೀವು ಭಾವನಾ ಆಮೇಲೆ ಮಾಡ್ತಿರೋ ಇವಾಗ ಮಾಡ್ತಿದ್ದೀರಾ? ಮಾಡ್ತಿದ್ದೀನಿ ಸರ್. ಹೆಡರ್ ಓಪನ್, ಹೆಡರ್ ಕ್ಲೋಸ್, ಅದರೊಳಗಡೆ ಮಾರ್ಕ್ಯೂ ಟ್ಯಾಗ್ ಎಲ್ಲ ಇರಬೇಕು. ಈ ತರ ಇರಬೇಕು. ಸೊ ಹೆಡರ್ ಅಂದ್ರೆ ಒಂಥರ ಡಿವಿಷನ್ ಟ್ಯಾಗ್ ಇದ್ದಂಗೆ, ಪ್ರೀ ಡಿಫೈನ್ಡ್ ನೇಮ್ ಇರುತ್ತೆ ಅಷ್ಟೇ. ಸೊ ಇವಾಗ ಏನ್ ಮಾಡೋಣ, ನಾವು ಬೂಟ್ ಸ್ಟ್ರ್ಯಾಪ್ ಯೂಸ್ ಮಾಡ್ತಿದೀವಲ್ವಾ, ಈ ಹೆಡರ್ ಸೆಕ್ಷನ್ಗೆ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋಣ. ನೋಡಿ ಅದಕ್ಕೆ ಹೆಂಗ್ ಬರೀಬೇಕಂದ್ರೆ ಹೆಡರ್ ಆದ್ಮೇಲೆ ಆರ್ ಆದ್ಮೇಲೆ, ಓಕೆ. ಸೊ ಬೂಟ್ ಸ್ಟ್ರ್ಯಾಪ್ ನ ಇಂಟಿಗ್ರೇಟ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಕ್ಲಾಸ್ ಅಂತ ಬರ್ಕೋಬೇಕು. ಕ್ಲಾಸ್ ಇಲ್ಲಿ ಬರೀತೀನಿ ನೋಡಿ. ಇವಾಗ ಕ್ಲಾಸ್ ಇಸ್ ಈಕ್ವಲ್ ಟು ಕೆಲವೊಂದು ಪ್ರೀ ಡಿಫೈನ್ಡ್ ಕಲರ್ಸ್ ಇದೆ ಆಲ್ರೆಡಿ ಇದರಲ್ಲಿ ಬೂಟ್ ಸ್ಟ್ರ್ಯಾಪ್ ಅಲ್ಲಿ. ಅದನ್ನ ಹೆಂಗ್ ಅಪ್ಲೈ ಮಾಡಬೇಕು ಅಂತಂದ್ರೆ BG ಪ್ರೈಮರಿ ಅಂತ ಕೊಟ್ಟೆ ನೋಡಿ. ಪ್ರೈಮರಿ ಅನ್ನೋದು ಒಂದು ಕಲರ್. ಓಕೆ, ಅದಾದ್ಮೇಲೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡೋದಕ್ಕೆ ಟೆಕ್ಸ್ಟ್ ವೈಟ್ ಅಂತ ಕೊಟ್ಟೆ ನೋಡ್ರಿ. ಇದ್ರ ಅರ್ಥ ಏನು? ಇವಾಗ BG ಪ್ರೈಮರಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಆಗುತ್ತೆ, ಟೆಕ್ಸ್ಟ್ ವೈಟ್ ಅನ್ನೋದು ಫೋರ್ ಗ್ರೌಂಡ್ ಕಲರ್ ಆಗಿರುತ್ತೆ. ಇವೆರಡು ಆಡ್ ಮಾಡಿ ನನಗೆ ಇಲ್ಲಿ ರಿಫ್ರೆಶ್ ಮಾಡಿ ನೋಡ್ತೀನಿ. ನೋಡ್ರಿ ಅದು ರಿಫ್ಲೆಕ್ಟ್ ಆಗ್ಬೇಕು ಇವಾಗ. ಸೊ BG ಪ್ರೈಮರಿ ಹೆಡರ್ ಸೆಕ್ಷನ್ ಇದು. ಈ ರೆಕ್ಟಾಂಗಲ್ ಬಂದ್ಬಿಟ್ಟು ಹೆಡರ್ ಸೆಕ್ಷನ್, ಅದ್ರದ್ದು ಬ್ಯಾಕ್ ಗ್ರೌಂಡ್ ಕಲರ್ ಪ್ರೈಮರಿ, ಫೋರ್ ಗ್ರೌಂಡ್ ಕಲರ್ ವೈಟ್. ಅದಕ್ಕೆ ನಿಮಗೆ ಈ ತರ ಕಾಣಿಸ್ತಾ ಇದೆ. ವೆಲ್ಕಮ್ ಟು ಕ್ರಾಪ್ ರೆಕಮೆಂಡೇಶನ್ ಪ್ರಾಜೆಕ್ಟ್. ಮಾಡಿ ಈ ತರ ಚೇಂಜಸ್ ಈ ತರ ಮಾಡಿ ಅಪ್ಡೇಟ್ ಮಾಡಿ.
ಮಾಡಿದ್ರ ಚೇಂಜಸ್ ಎಸ್ ಸರ್. ಚಿತ್ರ ಕಾಣಿಸ್ತಾ ಇದೆಯಾ? ಔಟ್ಪುಟ್ ಹಿಂಗ್ ಬರ್ತಾ ಇದೆಯಾ? ಹಾಂ ಸರ್. ಓಕೆ ಫೈನ್. ಕಾರ್ತಿಕ್ ಬರ್ತಿದೆ ಸರ್. ಓಕೆ ಫೈನ್. ಸೊ ಈ ತರ ನಾವು ಬೂಟ್ಸ್ಟ್ರ್ಯಾಪ್ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಯೂಸ್ ಮಾಡೋಣ. ವೆಲ್ಕಮ್ ಟು ಕ್ರಾಪ್ ರೆಕಮೆಂಡೇಶನ್ ಪ್ರಾಜೆಕ್ಟ್. ಓಕೆ ಫೈನ್. ಸೊ ಇವಾಗ ಏನ್ ಮಾಡೋಣ, ಇದರ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಇನ್ನೊಂದು ಡಿವಿಷನ್ ಟ್ಯಾಗ್ ಯೂಸ್ ಮಾಡಿಕೊಂಡು ಅದರಲ್ಲಿ ಒಂದು ಸಿಂಪಲ್ ಲಾಗಿನ್ ಕ್ರಿಯೇಟ್ ಮಾಡೋಣ, ಲಾಗಿನ್ ಪೇಜ್ ಕ್ರಿಯೇಟ್ ಮಾಡೋಣ. ಅದಕ್ಕೆ ನೋಡಿ ಇವಾಗ ಏನ್ ಮಾಡ್ತೀನಿ, ನಾನು ಹೆಡರ್ ಸೆಕ್ಷನ್ ಆದ್ಮೇಲೆ ನನಗೆ ಇನ್ನೊಂದು ಡಿವಿಷನ್ ಬೇಕು, ಅದರೊಳಗಡೆ ನಾನು ಲಾಗಿನ್ ಮಾಡ್ತೀನಿ. ಸೊ ವಿ ಎಸ್ ಕೋಡ್ ಅಲ್ಲಿ ನೀವು ಡಿವಿಷನ್ ಟ್ಯಾಗ್ ನ ಡಿವಿಷನ್ ಅಂತ ಬರೆದು ಅದಕ್ಕೊಂದು ಕ್ಲಾಸ್ ಬರೆಯೋ ಬದಲು ಒಂದು ಶಾರ್ಟ್ ಕಟ್ ಅಲ್ಲಿ ಬರೀಬಹುದು. ಯಾವ ತರ ಅಂದ್ರೆ ನೋಡ್ರಿ, ಹಿಂಗೆ ಡಾಟ್ ಬರ್ಕೊಂಡು ಕಂಟೈನರ್ ಕೊಡ್ತೀನಿ. ಡಾಟ್ ಕಂಟೈನರ್ ಅಂತ ಬರೆದು ಈಗ ಎಂಟರ್ ಕೊಟ್ರೆ ಅದೇನ್ ಮಾಡ್ಬಿಡುತ್ತೆ, ಒಂದು ಡಿವಿಷನ್ ಟ್ಯಾಗ್ ನ ಕ್ರಿಯೇಟ್ ಮಾಡಿ ಆ ಡಿವಿಷನ್ಗೆ ಕ್ಲಾಸ್ ಅನ್ನ ಕಂಟೈನರ್ ಅಂತ ಕೊಟ್ಬಿಡುತ್ತೆ. ಸೊ ಕಂಟೈನರ್ ಅಂದ್ರೆ ಪ್ರೀ ಡಿಫೈನ್ಡ್ ಕ್ಲಾಸ್ ಬೂಟ್ಸ್ಟ್ರ್ಯಾಪ್ ಅಲ್ಲಿ. ನೋಡಿ ಈಗ ಒಂದು ಎಂಟರ್ ಕೊಡ್ತೀನಿ, ಈ ತರ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇದು ವಿ ಎಸ್ ಕೋಡ್ ಅಲ್ಲಿರೋ ಶಾರ್ಟ್ ಕಟ್. ಇದು ನಿಮಗೆ ಏನಾದ್ರೂ ಒಂದು ಡಿವಿಷನ್ ಬೇಕು ವಿತ್ ಸಮ್ ಕ್ಲಾಸ್ ಅಂದ್ರೆ ನೀವೇನ್ ಮಾಡ್ಬೇಕು, ಡಾಟ್ ಕ್ಲಾಸ್ ನೇಮ್ ಬರೆದ್ಬಿಟ್ರೆ ಅದು ಆಟೋಮೆಟಿಕ್ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದ್ಸಲ ಮಾಡ್ತೀನಿ, ಹಿಂಗಿರುತ್ತೆ, ಡಾಟ್ ಕಂಟೈನರ್ ಅಂತ ಕೊಟ್ಟು ಎಂಟರ್ ಕೊಟ್ಬಿಟ್ರೆ ಇಟ್ ವಿಲ್ ಆಟೋಮೆಟಿಕಲಿ ಕ್ರಿಯೇಟ್ ಡಿವಿಷನ್ ವಿತ್ ಕ್ಲಾಸ್ ಕಂಟೈನರ್. ಮಾಡಿ ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಕಂಟೈನರ್ ಅಂತ ಒಂದು ಡಿವಿಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. div class is equal to container. ಇದರೊಳಗಡೆ ನಾವು ಒಂದು ಲಾಗಿನ್ ಫಾರ್ಮ್ ಮಾಡೋಣ. ಒಂದು h2 ಬರೀತೀನಿ, h2 login here ಅಂತ ಕೊಡೋಣ. ಆಯ್ತಾ ಇಷ್ಟು? ಎಸ್ ಸರ್. ನೋಡಿ ಇವಾಗ ನೀವು ಲಾಗಿನ್ ಫಾರ್ಮ್ ಮಾಡ್ತಿದ್ದೀರಾ ಅಂದ್ರೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಡಬೇಕು. ಆ ಯೂಸರ್ ನೇಮ್ ಪಾಸ್ವರ್ಡ್ ಮ್ಯಾಚ್ ಆದ್ರೆ ಹೋಮ್ ಪೇಜಿಗೆ ಕಳಿಸ್ಬೇಕು. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಇಸ್ಕೋಬೇಕಂದ್ರೆ ನಿಮಗೆ ಒಂದು ಟೆಕ್ಸ್ಟ್ ಬಾಕ್ಸ್, ಒಂದು ಪಾಸ್ವರ್ಡ್ ಫೀಲ್ಡ್ ಬೇಕು. ಸೊ ಫೀಲ್ಡ್ಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಫಾರ್ಮ್ ಯೂಸ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಲಾಗಿನ್ ಹಿಯರ್ ಆದ್ಮೇಲೆ ನಾನು ನೆಕ್ಸ್ಟ್ ಯಾವ ಟ್ಯಾಗ್ ಯೂಸ್ ಮಾಡ್ತೀನಿ, ಫಾರ್ಮ್. ಫಾರ್ಮ್ ಅಂತ ಬರೆದ್ರೆ ವಿ ಎಸ್ ಕೋಡ್ ಅಲ್ಲಿ ಫಾರ್ಮ್ ಆಕ್ಷನ್ ಈಸ್ ಸಮಥಿಂಗ್ ಎಂಟಿ ಕ್ಲೋಸ್ ಫಾರ್ಮ್ ಟ್ಯಾಗ್ ಆಟೋಮೆಟಿಕ್ ಆಗಿ ಕೊಟ್ಬಿಡುತ್ತೆ ವಿ ಎಸ್ ಕೋಡ್. ನಾವೇನ್ ಮಾಡೋಣ, ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಮಾಡಿ ಈ ತರ ಒಂದು ಫಾರ್ಮ್ ಟ್ಯಾಗ್ ಬರ್ಕೊಳ್ಳಿ. ಫಾರ್ಮ್ ಆಕ್ಷನ್ ಇಸ್ ಈಕ್ವಲ್ ಟು ಎಂಟಿ ಸೊ ನಾವು ಒಂದು ಫಾರ್ಮ್ ಅನ್ನು ಕ್ರಿಯೇಟ್ ಮಾಡೋಣ ಇವಾಗ. ನೋಡಿ ಈಗ ನಿಮಗೆ
ಒಂದು ಟೆಕ್ಸ್ಟ್ ಬಾಕ್ಸ್ ಬೇಕು, ಒಂದು ಪಾಸ್ವರ್ಡ್ ಫೀಲ್ಡ್ ಬೇಕು, ಸಬ್ಮಿಟ್ ಬಟನ್ ಬೇಕು. ಸೊ 3 ಎಲಿಮೆಂಟ್ಸ್ ಬೇಕು. ಅವನ್ನ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಟೇಬಲ್ ಟ್ಯಾಗ್ ನಮಗೆ ಯೂಸ್ ಆಗುತ್ತೆ. ಅದಕ್ಕೆ ಫಾರ್ಮ್ ಒಳಗಡೆ ನಾನು ಟೇಬಲ್ ಟ್ಯಾಗ್ ತೊಗೊಳ್ತೀನಿ. ಟೇಬಲ್ ಆಯ್ತಾ. ನೀವು ಇಷ್ಟೇ ಬರೆದ್ರೆ ಅದು ಪ್ಲೈನ್ HTML ಟೇಬಲ್ ಆಗಿರುತ್ತೆ. ಅದ್ರದ್ದು ವಿಡ್ತ್ ಹೈಟ್ ಎಲ್ಲ ನಾವೇ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದ್ರ ಬದಲು ನಾವು ಇದನ್ನ ಬೂಟ್ಸ್ಟ್ರ್ಯಾಪ್ ಇನ್ ಫೀಚರ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಅದೇ ಎಲ್ಲ ಕೇರ್ ತಗೊಳುತ್ತೆ. ಸೊ ನೀವು ಬೂಟ್ಸ್ಟ್ರ್ಯಾಪ್ ಯೂಸ್ ಮಾಡೋದ್ರದ್ದು ಒಂದು ಅಡ್ವಾಂಟೇಜ್ ಏನಂದ್ರೆ ರೆಸ್ಪಾನ್ಸಿವ್ ಪೇಜಸ್ ಮಾಡುತ್ತದೆ. ಅಂದ್ರೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಮೊಬೈಲ್ ಸ್ಕ್ರೀನ್ ತರ, ಡೆಸ್ಕ್ಟಾಪ್ ಅಲ್ಲಿ ನೋಡಿದ್ರೆ ಡೆಸ್ಕ್ಟಾಪ್ ತರ ಅದೇ ಕೇರ್ ತಗೊಳುತ್ತೆ. ಅದು ಅಡ್ವಾಂಟೇಜ್ ಆಫ್ ಬೂಟ್ಸ್ಟ್ರ್ಯಾಪ್. ಸೊ ವಿ ಕ್ಯಾನ್ ಕ್ರಿಯೇಟ್ ರೆಸ್ಪಾನ್ಸಿವ್ ವೆಬ್ ಪೇಜಸ್. ಅದಕ್ಕೆ ಈಗ ನಾನೇನ್ ಮಾಡ್ತೀನಿ, ಟೇಬಲ್ ಅಂತ ಬರೆದ್ಮೇಲೆ ಕ್ಲಾಸ್ ಇಸ್ ಈಕ್ವಲ್ ಟು ಟೇಬಲ್ ಅಂತ ಕೊಟ್ಬಿಡ್ತೀನಿ. ಇದ್ರ ಅರ್ಥ ಏನು? ಸೊ ಬೂಟ್ಸ್ಟ್ರ್ಯಾಪ್ ಅಲ್ಲಿ ಒಂದು ಟೇಬಲ್ ಟ್ಯಾಗ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಅಂತ ಅವ್ರು ಬರೆದಿಟ್ಬಿಟ್ಟಿದ್ದಾರೆ ಆಲ್ರೆಡಿ ಅವ್ರ CSS ಅಲ್ಲಿ. ಅದನ್ನ ಇದು ಅಪ್ಲೈ ಆಗುತ್ತೆ. ಸೊ ಹಿಂಗಾಗುತ್ತೆ. ಸೊ ನೆಕ್ಸ್ಟ್ ಟೇಬಲ್ ಅಂದ್ರೆ ಏನ್ ಹೇಳಿ, ಇಟ್ ಇಸ್ ಅ ಕಲೆಕ್ಷನ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಅದಕ್ಕೆ ನಾನೊಂದು ರೋ ತಗೊಂತೀನಿ TR, ಅದರಲ್ಲಿ ಒಂದು ಕಾಲಮ್. ನೋಡಿ ನಾನು ಒಂದು ರೋ ಬರ್ಕೊಂಡು ಆಮೇಲೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ. ಮೊದಲನೇದರಲ್ಲಿ ನಾನು ಯೂಸರ್ ನೇಮ್ ಅಂತ ಕೊಟ್ಟೆ. ಸೊ ಟೇಬಲ್ ತಗೊಂಡೆ, ಆಮೇಲೆ ಒಂದು ರೋ ತಗೊಂಡೆ, ಅದರೊಳಗಡೆ ಮೊದಲನೇ ಕಾಲಮ್ TD ರೆಪ್ರೆಸೆಂಟ್ಸ್ ಕಾಲಮ್, ಅದರಲ್ಲಿ ಯೂಸರ್ ನೇಮ್. ಅದೇ ರೋನಲ್ಲೇ ಇನ್ನೊಂದು ತಗೊಂತೀನಿ, ಟೆಕ್ಸ್ಟ್ ಬಾಕ್ಸ್ ತಗೊಂತೀನಿ, ಇನ್ಪುಟ್ ಟೈಪ್ ಟೆಕ್ಸ್ಟ್, ನೇಮ್ ಇಸ್ ಈಕ್ವಲ್ ಟು ಯೂಸರ್ ನೇಮ್, ಮತ್ತೆ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಟ್ರೂ. ರಿಕ್ವೈರ್ಡ್ ಅಂದ್ರೆ ಏನರ್ಥ? ಮ್ಯಾಂಡೇಟರಿ ಫೀಲ್ಡ್, ಇದನ್ನ ಖಾಲಿ ಬಿಡಂಗಿಲ್ಲ ಅಂತ ಅರ್ಥ. ಈ ತರ ಮಾಡಿ ಒಂದನ್ನ ನೀವು ಕರೆಕ್ಟ್ ಆಗಿ ಬರೆದ್ಬಿಟ್ರೆ ಉಳಿದಿದ್ದು ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂತ ಹೋಗ್ಬಿಡ್ಬೋದು. ಫಾಲೋ ಮಾಡ್ತಾ ಇದ್ದೀರಾ ಸ್ಟೆಪ್ಸ್? ಹಾ, ಫಾರ್ಮ್ ಟ್ಯಾಗ್, ಫಾರ್ಮ್ ಒಳಗಡೆ ಟೇಬಲ್ ಟ್ಯಾಗ್, ಟೇಬಲ್ ಒಳಗಡೆ TR. ಸೊ 1 TR ಒಳಗಡೆ 2 ಕಾಲಮ್ಸ್. ಒಂದನ್ನು ಕರೆಕ್ಟ್ ಆಗಿ ಬರೀರಿ, ನೆಕ್ಸ್ಟ್ ಇದನ್ನೇ ಕಾಪಿ ಪೇಸ್ಟ್ ಮಾಡೋಣ. ಮಾಡಿದ್ರಾ ಇದು ರೋ? ಎಸ್ ಸರ್. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಈ TR ಅನ್ನೇ ಕಂಪ್ಲೀಟ್ ಕಾಪಿ ಮಾಡ್ಕೊಂಡ್ಬಿಡೋಣ. ಕಾಪಿ, ನೆಕ್ಸ್ಟ್ ಪೇಸ್ಟ್ ಮಾಡೋಣ. ಇವಾಗ ಯೂಸರ್ ನೇಮ್ ಅಂತ ಇರೋ ಜಾಗದಲ್ಲಿ ಪಾಸ್ವರ್ಡ್ ಅಂತ ಕೊಡೋಣ. ಆಮೇಲೆ ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್ ಅಲ್ಲ, ಪಾಸ್ವರ್ಡ್. ನೇಮ್ ಯೂಸರ್ ನೇಮ್ ಅಲ್ಲ, ಪಾಸ್ವರ್ಡ್. ಚೇಂಜಸ್ ಮಾಡಿ, ಅದೇ ರೋನೇ ಕಾಪಿ ಪೇಸ್ಟ್ ಮಾಡ್ರಿ, ಇದನ್ನ ಚೇಂಜಸ್ ಮಾಡಿ. ಆಯ್ತಾ ಇಷ್ಟು? ಓಕೆ, ನೆಕ್ಸ್ಟ್ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಯೂಸರ್ ನೇಮ್ ಅಂತ ಇದೆಯಲ್ವಾ ಮೊದಲನೇದು, ಡಿಲೀಟ್ ಮಾಡಿ ಅಲ್ಲಿ ಒಂದು ರೀಸೆಟ್ ಬಟನ್ ತಗೊಂತೀನಿ. ಅವಾಗ ನಾನು ಏನು ಮಾಡ್ತೀನಿ,
ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ರಿಸೆಟ್ ಬಟನ್. ಇದಕ್ಕೂ ಬೂಟ್ ಸ್ಟ್ರ್ಯಾಪ್ ಅಪ್ಲೈ ಮಾಡೋಣ. ಕ್ಲಾಸ್ ಇಸ್ ಈಕ್ವಲ್ ಟು ಬಟನ್ ಡೇಂಜರ್. ನೋಡಿ, ಬಟನ್ ಡೇಂಜರ್ ಅಂದ್ರೆ ಅದು ರೆಡ್ ಕಲರ್ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಇದಕ್ಕೊಂದು ವ್ಯಾಲ್ಯೂ ರೀಸೆಟ್ ಅಂತ ಅದೇ ಆಟೋಮೆಟಿಕ್ ಆಗಿ ಕೊಡುತ್ತೆ. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಸಬ್ಮಿಟ್. ಚೇಂಜ್ ಮಾಡೋಣ ಇಲ್ಲಿ. ಕ್ಲಾಸ್ ಇಸ್ ಈಕ್ವಲ್ ಟು ಬಟನ್ BTN ಅಂದ್ರೆ ಅದು ಒಂದು ಕ್ಲಾಸ್, ಬಟನ್ ಪ್ರೈಮರಿ ಅನ್ನೋದು ಒಂದು ಕಲರ್. ನೋಡಿ, ಸೊ ಲಾಸ್ಟ್ ರೋ ನಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಒಂದು ಬಟನ್ ಇದೆ, ರಿಸೆಟ್ ಬಟನ್. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ರಿಸೆಟ್. ಕ್ಲಾಸ್ ಇಸ್ ಈಕ್ವಲ್ ಟು BTN ಅನ್ನೋದು ಒಂದು ಬೂಟ್ ಸ್ಟ್ರ್ಯಾಪ್ ಕ್ಲಾಸು. BTN ಡೇಂಜರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ರೆಡ್ ಬರಲಿ. ನೆಕ್ಸ್ಟ್ ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಸಬ್ಮಿಟ್. ಯೂಸರ್ ನೇಮ್ ಇದೆ, ಎಕ್ಸ್ಟ್ರಾ ಇದೆ, ತೆಗಿತೀನಿ. ಕ್ಲಾಸ್ ಇಸ್ ಈಕ್ವಲ್ ಟು BTN ಸ್ಪೇಸ್ BTN ಪ್ರೈಮರಿ ಅಂದ್ರೆ ಅದು ಒಂದು ಕಲರ್. ನೋಡಿ, ಈ ತರ ಈ ರೋ ನಲ್ಲಿ 2 ಬಟನ್ಸ್ ಇದೆ. ಮಾಡಿ ಈ ತರ. ಕಂಪ್ಲೀಟ್ ಆದ್ಮೇಲೆ ಹೇಳಿ, ರಿಫ್ರೆಶ್ ಮಾಡ್ತೀನಿ ಪೇಜ್. ಆಯ್ತಾ? ಎಷ್ಟು ಮಾಡಿದ್ದೀರಾ? ಎಸ್ ಸರ್. ಓಕೆ, ನೋಡಿ ಇವಾಗ ನಮ್ಮ ಪೇಜ್ನ ರಿಫ್ರೆಶ್ ಮಾಡಿದ್ರೆ, ಸೊ ದಿಸ್ ಇಸ್ ದಿ ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಹಿಂಗೆ ಬರ್ಬೇಕು ನಿಮಗೆ. ಮಾಡಿ ನೋಡಿ, ಪೇಜ್ ರಿಫ್ರೆಶ್ ಮಾಡಿದ್ರೆ ಈ ಥರ ಬರಬೇಕು. ಬಂದೆ ಸರ್. ಓಕೆ, ಫೈನ್. ನಿಮಗೆ ಭಾವನಾ? ಎಸ್ ಸರ್, ಬಂತು. ಫೈನ್. ಇವಾಗ ಏನ್ ಮಾಡೋಣ, ಇದ್ರ ವಿಡ್ತ್ ಸ್ವಲ್ಪ ಕಂಟ್ರೋಲ್ ಮಾಡೋಣ. ನೋಡ್ರಿ, ನಿಮಗೆ ಲೈನ್ಸ್ ಕಾಣಿಸ್ತಾ ಇದೆ, ಇಲ್ಲಿಂದ ಇಲ್ಲಿ ತನಕ ಇದೆ ಲೈನ್ಸ್. ಸೊ ಡಿವಿಷನ್ ಟ್ಯಾಗ್ ಇಷ್ಟು ಸ್ಪೇಸ್ ಆಕ್ಯುಪೈ ಮಾಡಿದೆ. ಸೊ ಬೂಟ್ ಸ್ಟ್ರ್ಯಾಪ್ ಅಲ್ಲಿ ವಿಡ್ತ್ ಕಂಟ್ರೋಲ್ ಮಾಡೋಕ್ಕೂ ಒಂದು ಮೆಕ್ಯಾನಿಸಮ್ ಇದೆ, ನಾವು ಅದನ್ನ ಗ್ರಿಡ್ ಸಿಸ್ಟಮ್ ಅಂತ. ಈ ನಮ್ಮ ಸ್ಕ್ರೀನ್ ಇದೆಯಲ್ಲ, ಇಲ್ಲಿಂದ ಈ ತುದಿಯಿಂದ ಈ ತುದಿ ಫುಲ್ ವಿಡ್ತ್ ಆಫ್ ದಿ ಸ್ಕ್ರೀನ್ ಅನ್ನ 12 ಕಾಲಮ್ಸ್ ಅಂತಾರೆ. ಬೂಟ್ ಸ್ಟ್ರ್ಯಾಪ್ ಅಲ್ಲಿ ಈ ಹೋಲ್ ಸ್ಕ್ರೀನ್ ಸೈಜ್ ನ 12 ಕಾಲಮ್ಸ್ ಅಂತ. ಅದ್ರಲ್ಲಿ ನೀವು ಎಷ್ಟು ಕಾಲಮ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್, ಈ ಡಿವಿಷನ್ ಟ್ಯಾಗ್ ಇನ್ ವಿಡ್ತ್ ನಿಮಗೆ ಆಫ್ ಆಫ್ ದ ಸ್ಕ್ರೀನ್ ಬಂದ್ರೆ ಸಾಕು ಅಂದ್ರೆ, ಅವಾಗ ನೀವು ಆ ಡಿವಿಷನ್ಗೆ ಎಷ್ಟು ಕಾಲಮ್ಸ್ ಅಲೋಕೇಟ್ ಮಾಡಬೇಕು? 6 ಕಾಲಮ್ಸ್. ಇಲ್ಲ ನನಗೆ 4 ಕಾಲಮ್ಸ್ ಸಾಕು, 3 ಕಾಲಮ್ಸ್ ಸಾಕು, ನೀವು ಹೆಂಗಾದ್ರೂ ಡಿಸೈಡ್ ಮಾಡ್ಬೋದು. ಅದು ಹೆಂಗ್ ಮಾಡ್ಬೇಕಂತ ಈಗ ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಬಂದ್ಬಿಟ್ಟು ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ನಮ್ಮ ಲಾಗಿನ್ ಇರೋ ಡಿವಿಷನ್ ಯಾವುದು? ಇದು DIV ಕ್ಲಾಸ್ ಇಸ್ ಈಕ್ವಲ್ ಟು ಕಂಟೈನರ್ ಅಂತ ಬರ್ತೀವಲ್ಲ, ಇದು ನಮ್ಮ ಡಿವಿಷನ್. ಇದ್ರೊಳಗಡೆ ನಮ್ಮ ಲಾಗಿನ್ ಫಾರ್ಮ್ ಇದೆ. ಇಲ್ಲೇನ್ ಮಾಡೋಣ, ಕಂಟೈನರ್ ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಬಿಟ್ಟು ಕಾಲಮ್ ಅಂದ್ರೆ ನಾನು ವಿಡ್ತ್ ಕಂಟ್ರೋಲ್ ಮಾಡ್ತೀನಿ ಅಂತ ಅರ್ಥ. ಕಾಲಮ್ ಐಫನ್ ಯಾವ ಸ್ಕ್ರೀನ್ ನಿಮ್ದು ಅಂತ ಹೇಳ್ಬೇಕು. ಲ್ಯಾಪ್ಟಾಪ್ಸ್ನೆಲ್ಲ ಮೀಡಿಯಂ ಸ್ಕ್ರೀನ್ ಅಂತಾರೆ, MD ಅಂದ್ರೆ ಮೀಡಿಯಂ ಸ್ಕ್ರೀನ್. ಎಷ್ಟು ಕಾಲಮ್ ಉಪಯೋಗಿಸ್ತೀರಾ? ನಾನು 6 ಕೊಟ್ಟೆ ಅಂತ ಇಟ್ಕೊಳ್ಳಿ. ಕಾಲ್ ಐಫನ್ MD 6. ಇವಾಗ ನೋಡಿ, ಇದ್ರ ವಿಡ್ತ್ ಚೇಂಜ್ ಆಗುತ್ತೆ. ನೋಡ್ರಿ, ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ನಿಮ್ಗೆ? ಚೇಂಜಸ್ ಕಾಣಿಸ್ತೈತಾ? ನಿಮಗೊಂದು ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ತೀನಿ ನೋಡಿ, ಅವಾಗ ಅರ್ಥ ಆಗುತ್ತೆ. BG ಸಕ್ಸಸ್ ಅಂತ ಕೊಟ್ಟಿದ್ದೀನಿ ಬ್ಯಾಕ್ ಗ್ರೌಂಡ್ ಕಲರ್. ಈಗ ನಿಮಗೆ ವಿಡ್ತ್ ಎಷ್ಟು ಅಂತ ಗೊತ್ತಾಗುತ್ತೆ. ನೋಡ್ರಿ, ಇಷ್ಟಿದೆ. ಡಿಫ್ರೆನ್ಸ್ ಅರ್ಥ ಆಗ್ತಿದ್ಯಾ ನಿಮ್ಗೆ? ಎಸ್ ಸರ್. ಸೊ ಹಿಂಗಿದೆ. ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀನಿ ನೋಡ್ರಿ. ಇವಾಗ ಟೆಕ್ಸ್ಟ್ ವೈಟ್. ನೋಡಿ, ಲಾಗಿನ್ ಹಿಯರ್. ಈಗ ಇದಕ್ಕೂ ಒಂದು ಗ್ಯಾಪ್ ಕೊಡೋಣ.
ಒಂದು ಮೇಲ್ಗಡೆ ಒಂದು ಬಿ ಆರ್ ಟ್ಯಾಗ್ ಯೂಸ್ ಮಾಡೋಣ. ಬಿ ಆರ್ ಬ್ರೇಕ್, ಲೈನ್ ಬ್ರೇಕ್. ಮಾಡಿ ಈ ತರ. ಇನ್ನೂ ಬೇಕಾದ್ರೆ ಬಿಟ್ಟು ಕಮ್ಮಿ ಮಾಡೋಣ, 6 ಕಾಲಮ್ಸ್ ಬದಲು ಒಂದು 4 ಕಾಲಮ್ಸ್ ಕೊಡೋಣ, ಕರೆಕ್ಟ್ ಆಗುತ್ತೆ. ಕಾಲ್ MD4. ನೋಡ್ರಿ ಈ ತರ ಆಯ್ತು. ಓಕೆ, ಮಾಡಿ ನೀವು ಈ ಚೇಂಜಸ್ ನ. ಡಿವಿಷನ್ ಇಲ್ಲಿ ನೋಡಿ, ಇಲ್ಲಿ ನಾನು ಚೇಂಜ್ ಮಾಡಿದ್ದೆ. ಈಗ ಕಂಟೈನರ್ ಅಷ್ಟೇ ಇತ್ತು, ಅಲ್ಲಿ ಕಾಲ್ MD4, BG ಸಕ್ಸಸ್, ಟೆಕ್ಸ್ಟ್ ವೈಟ್. ನೋಡಿ ಇದೆಲ್ಲ ಬೂಟ್ ಸ್ಟ್ರ್ಯಾಪ್ ಇದು. ಇದನ್ನೆಲ್ಲ ಹಾಕಿದ್ರೆ ಬೂಟ್ ಸ್ಟ್ರ್ಯಾಪ್ ಇಂದ ಕಂಟ್ರೋಲ್ ಆಗುತ್ತೆ. ನೀವು ಚೇಂಜಸ್ ಮಾಡಿ ರಿಫ್ರೆಶ್ ಮಾಡಿ ನೋಡಿ. ಈ ತರ ಬರಬೇಕು. ಸರ್ ಕಲರ್ ಎಲ್ಲಿ ಕೊಟ್ಟಿರಾ ಸರ್? ಗ್ರೀನ್ ಕಲರ್. ಗ್ರೀನ್ ಕಲರ್ಗೆ ನೀವು BG ಇಲ್ಲಿ ಬರ್ತೀನಿ ನೋಡ್ರಿ, BG ಸಕ್ಸಸ್ ಇಲ್ಲಿ ಬರೀಬೇಕು. BG SUCCESS ಸಕ್ಸಸ್ ಅಂತಿದೆ ನೋಡಿ. ಬರೆದ್ರೆ ಗ್ರೀನ್ ಕಲರ್ ಬರುತ್ತೆ. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಬರ್ತಿದ್ಯಾ? ಬಂತು ಸರ್. ಅದು ಗ್ಯಾಪ್ ಮಾಡಕ್ ಏನ್ ಮಾಡಿದ್ರಿ ಸರ್? ಗ್ಯಾಪ್ ಇಲ್ಲಿ ಮೇಲ್ಗಡೆ ನೋಡ್ರಿ, BR ಡಿವಿಷನ್ ಮೇಲೆ BR ಅಂದ್ರೆ ಏನ್ ಹೇಳಿ? ಬ್ರೇಕ್ ಅಂತ, ಲೈನ್ ಬ್ರೇಕ್. AV ಮೇಲೆ ಒಂದು BR ಅಂತ ಬರೀರಿ ಸಾಕು. ಒಂದು ನ್ಯೂ ಲೈನ್ ಇದ್ದಂಗೆ. ನಾವ್ ಹೆಂಗ್ ಸೀನಲ್ಲಿ ಸ್ಲಾಕ್ಷನ್ ಅಂತ ಬರೀತಿದ್ವಲ್ವಾ, BR ಬರೀರಿ. ಟ್ಯಾಗ್ ಅಲ್ಲಿ ಬರಿಬೇಕಾ ಸರ್? ಹೌದೌದು, BR ಅನ್ನೋದು ಟ್ಯಾಗ್. HTML ಅಲ್ಲಿ ಏನೇ ಬರೆದ್ರು ಟ್ಯಾಗ್. ಓಕೆ ಸರ್. ಅದು ಮಾರ್ಕೆಟ್ ಟ್ಯಾಗ್ ಅಲ್ಲಿ ಹೋಗ್ತಿದೆ ಅಲ್ಲ ಸರ್ ಟೆಕ್ಸ್ಟ್, ಅದು ಸ್ವಲ್ಪ ಟೆಕ್ಸ್ಟ್ ಸೈಜ್ ಜಾಸ್ತಿ ಕಾಣ್ತಿದೆ ಸರ್ ನಮ್ದು. ಯಾವ್ದ್ರಲ್ಲಿ? ಮಾರ್ಕೆಟ್ ಟ್ಯಾಗ್ ಅದು ಬೇರೆ ಅಲ್ಲ, ಅದು ಹೆಡರ್ ಸೆಕ್ಷನ್ ಅಲ್ಲಿ ಐತದು. ಅಲ್ಲ, ಅದು ಐತೆ ಸರ್. ಅದು ಟೆಕ್ಸ್ಟ್ ಸೈಜ್ ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ವೆಲ್ಕಮ್ ಟು ಕ್ರಾಪ್ ರೆಕಮೆಂಡೇಶನ್ ಅಥವಾ ಲಾಗಿನ್? ಅದೇ ಸರ್, ವೆಲ್ಕಮ್ ಟು ಕ್ರಾಪ್ ರೆಕಮೆಂಡೇಶನ್. H1 ನೀವು ಎಷ್ಟು ಕೊಟ್ಟಿದ್ದೀರಾ? H1 ಕೊಟ್ಟಿರಾ? ಎಷ್ಟು ಕೊಟ್ಟಿರಾ? H1 ಕೊಟ್ಟಿದ್ದೀನಿ. ಅದು ಬೇಕಾದ್ರೆ ನೀವು H3 ಕೊಡ್ರಿ, ಕಮ್ಮಿ ಆಗತ್ತೆ ಸೈಜ್. H1 ಜಾಸ್ತಿ, H2, H3, H4 ಕೊಡ್ತಾ ಹೋದ್ರೆ ಕಡಿಮೆ ಆಗುತ್ತೆ ಸೈಜ್. ಓಕೆ ಸರ್, ಥ್ಯಾಂಕ್ ಯು. ಬಂದ ಎಷ್ಟು? ಪರ್ಫೆಕ್ಟ್ ನಿಮಗೆ ಬಂತು ಸರ್. ಓಕೆ ಫೈನ್. ಹಿಂಗೆ ಕಾಣಿಸ್ತಾ ಇದೆ. ಈಗ ನೋಡಿ, ಇಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನೋದು ಬ್ಲ್ಯಾಕ್ ಅಲ್ಲಿ ಇದೆಯಪ್ಪ. ಅದು ಕೂಡ ನನಗೆ ವೈಟ್ ಆಗ್ಬೇಕಂದ್ರೆ ನಾವು ಅದಕ್ಕೂ ಒಂದು CSS ಬರ್ಕೋಬಹುದು. ಅದು ಒಂದು ತಿಳ್ಕೊಂಡ್ಬಿಡೋಣ. ನಾವೇ ಒಂದು ಕಸ್ಟಮ್ CSS ಬರೀಬಹುದು. ಫಾರ್ ಎಕ್ಸಾಂಪಲ್ ಈ TD ನಲ್ಲಿದೆ ಅಲ್ವಾ, ಅವಾಗ ಏನ್ ಮಾಡೋಣ, ಇಲ್ಲಿ ನಾವೇ ಒಂದು CSS ಬರೆಯೋಣ. ನಮ್ದೇ CSS ಬರಿಬೇಕಂದ್ರೆ ರೂಲ್ಸ್ ಏನ್ ಹೇಳಿ, ಸ್ಟೈಲ್ ಅಂತ ಒಂದು ಟ್ಯಾಗ್ ಬರ್ಕೋಬಹುದು ಹೆಡ್ ಒಳಗಡೆ. ನೋಡಿ, ಸ್ಟೈಲ್ ಅಂತ ಬರ್ಕೊಂಡೆ. ಹೆಡ್ ಒಳಗಡೆ ಯಾರನ್ನ ಚೇಂಜ್ ಮಾಡ್ಬೇಕು ನಾನು? TD ನ ಸೆಲೆಕ್ಟ್ ಮಾಡ್ತೀನಿ. TD ಸೆಲೆಕ್ಟ್ ಮಾಡಿ ಫ್ಲವರ್ ಬ್ರಾಕೆಟ್ ಹಾಕೋಬೇಕು. ಯಾವ ಪ್ರಾಪರ್ಟಿ? ಕಲರ್ ಏನಾಗಬೇಕು? ವೈಟ್. ನೋಡ್ರಿ ಹಿಂಗ್ ಬರೆದ್ಬಿಟ್ರೆ ಇವಾಗ ಈ ಬ್ಲ್ಯಾಕ್ ಅಲ್ಲಿರೋ ಯೂಸರ್ ನೇಮ್ ಪಾಸ್ವರ್ಡ್ ಕೂಡ ವೈಟ್ ಆಗ್ಬೇಕು. ಆಯ್ತಲ್ಲ? ಮಾಡಿ ನೀವು ಈ ತರ ಒಂದು ಬರೀರಿ. ಹೆಡ್ ಒಳಗಡೆ, ಹೆಡ್ ಸೆಕ್ಷನ್ ಒಳಗಡೆ ಸ್ಟೈಲ್ ಅಂತ ಬರ್ಕೊಳ್ಳಿ. ಸ್ಟೈಲ್ ಒಳಗಡೆ TD ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಅನ್ನೋ ಪ್ರಾಪರ್ಟಿನ ಚೇಂಜ್ ಮಾಡ್ರಿ. ಮಾಡಿ ನೋಡಿ. ಇವಾಗ ಏನ್ ಮಾಡೋಣ, ಈ ಲಾಗಿನ್ ಈ ವಿಂಡೋ ನೋಡಿ ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಇದೆ.
ನಾವು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ಗೆ ನಾವು ಏನಾದರೂ ಒಂದು ಇಮೇಜ್ ಹಾಕೋಬಹುದು. ಸೊ ಇಮೇಜ್ ಹಾಕಕ್ಕೆ ಟ್ರೈ ಮಾಡೋಣ. ಸೊ ಫ್ಲಾಸ್ಕಲ್ಲಿ ನೀವೊಂದು ಇಮೇಜ್ ಯೂಸ್ ಮಾಡ್ತಿದ್ದೀರಾ ನಿಮ್ಮ ಪ್ರಾಜೆಕ್ಟಲ್ಲಿ ಅಂದರೆ ಅದಕ್ಕೆ ಅಂತ ಒಂದು ಫೋಲ್ಡರ್ ಮಾಡ್ಕೋಬೇಕು. ಆ ಫೋಲ್ಡರ್ ಹೆಸರು ಸ್ಟ್ಯಾಟಿಕ್ ಅಂತ ಇರಬೇಕು. STATIC ಲೋಯರ್ ಕೇಸಲ್ಲಿ ಬರೀಬೇಕು, ಸ್ಟ್ಯಾಟಿಕ್ ಅಂತ. ಅದಕ್ಕೆ ಏನು ಮಾಡೋಣ, ಈಗ ಫೋಲ್ಡರ್ ಕ್ರಿಯೇಟ್ ಮಾಡೋಣ. ನೋಡಿ ಸ್ಟೆಪ್ಸ್ ನೋಡ್ಕೊಳ್ಳಿ. ಈಗ ನೋಡಿ, ಈಗ ಫೋಕಸ್ ಟೆಂಪ್ಲೇಟ್ಸ್ ಮೇಲಿದೆ. ಇವಾಗ ಏನಾದರೂ ನೀವು ನ್ಯೂ ಫೋಲ್ಡರ್ ಅಂತ ಕೊಟ್ಬಿಟ್ರೆ ಅದು ಟೆಂಪ್ಲೇಟ್ಸ್ ಒಳಗಡೆ ಕ್ರಿಯೇಟ್ ಆಗುತ್ತೆ. ತಪ್ಪು, ಆ ಥರ ಮಾಡಬಾರ್ದು. ಅದಕ್ಕೆ ನೀವು ಫೋಕಸ್ ಏನು ಮಾಡಿ, app.py ಮೇಲೆ ತನ್ನಿ. ನೋಡಿ, ನಾನು app.py ಮೇಲೆ ಕ್ಲಿಕ್ ಮಾಡಿದ್ದೀನಿ. ರೆಕ್ಟ್ಯಾಂಗಲ್ ಕಾಣಿಸ್ತಾ ಇದೆ ನಿಮಗೆ. ಇವಾಗ ನ್ಯೂ ಫೋಲ್ಡರ್ ತೊಗೊತೀನಿ. ನ್ಯೂ ಫೋಲ್ಡರ್, ಇದರ ಹೆಸರು ಏನಂತ ಕೊಡ್ತೀನಿ ನಾನು, ಸ್ಟ್ಯಾಟಿಕ್ ಮಾಡಿ. ಈ ಥರ ನೀವು ಫಸ್ಟು app.py ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿರಿ. ಅದರ ಹೆಸರನ್ನ ಸ್ಟ್ಯಾಟಿಕ್ ಅಂತ ಕೊಡಿ. ಕ್ರಿಯೇಟ್ ಆಯ್ತಾ? ಹಾ, ಇವಾಗ ಕಾರ್ತಿಕ್ ಫಾಲೋ ಮಾಡ್ತಿದ್ದೀರಾ? ಸರ್. ಹಾ, ಸೊ ಇವಾಗ ಒಂದು ಆನ್ಲೈನಲ್ಲಿ ಒಂದು ಇಮೇಜನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಅದನ್ನು ತಗೊಂಡ್ಬಂದು ಸ್ಟ್ಯಾಟಿಕಲ್ಲೇ ಪೇಸ್ಟ್ ಮಾಡಬೇಕು. ಅದಕ್ಕೆ ಈ ನನಗೆ ನನ್ನ ಟಾಪಿಕ್ಕಿಗೆ ರಿಲೆವೆಂಟ್ ಇಮೇಜ್ನ ತೊಗೊತೀನಿ. ಫಾರ್ ಎಕ್ಸಾಂಪಲ್, ಈಗ ನನಗೊಂದು ಫಾರ್ಮರ್ದು ಬೇಕಪ್ಪ, ಇಂಡಿಯನ್ ಫಾರ್ಮರ್ ಇನ್ ಫೀಲ್ಡ್ ಅಂತ ಕೊಟ್ಟೆ, ಸರ್ಚ್ ಮಾಡ್ತೀನಿ. ಈ ಥರದ್ದು ಹಿಂಗೇನೋ ಬರುತ್ತೆ ನೋಡಿ. ಈಗ ನೀವು ಹಿಂಗೆ ಸರ್ಚ್ ಮಾಡಿದಾಗ ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಕೆಳಗಡೆ AI ಮೋಡ್ ಆಲ್ ಇಮೇಜಸ್ನ ತಗೋಬೇಕು. ಸೊ ಇಮೇಜಸ್ ತಗೊಂಡ್ರೆ ಈ ಥರ ಬರುತ್ತೆ. ಇದರಲ್ಲಿ ಏನಾಗ್ಬಿಟ್ಟಿರುತ್ತೆ, ಸಣ್ಣ ಇಮೇಜು ದೊಡ್ಡ ಇಮೇಜ್ಗಳು ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ, ನಿಮಗೆ ಗೊತ್ತಾಗಲ್ಲ. ಇದರಲ್ಲಿ ಬ್ಯಾಕ್ಗ್ರೌಂಡ್ಗೆ ಹಾಕ್ಬೇಕಂದ್ರೆ ನನಗೆ ಲಾರ್ಜ್ ಸೈಜ್ ಇಮೇಜೇ ಬೇಕು. ಇಮೇಜಸ್ನ ತಗೊಂಡ್ಮೇಲೆ ಫಿಲ್ಟರ್ ಮಾಡಬೇಕು. ನೀವು ಟೂಲ್ಸಿಗೆ ಹೋಗ್ಬಿಟ್ಟು ಸೈಜಲ್ಲಿ ಲಾರ್ಜ್ ಸೈಜ್ ತಗೋಬೇಕು. ಲಾರ್ಜ್ ಸೈಜ್, ನೋಡಿ, ಇವಾಗ ಲಾರ್ಜ್ ಸೈಜ್ ಇಮೇಜಸ್ ಬರುತ್ತೆ. ಸೊ ಇದರಲ್ಲಿ ನನಗೆ ಯಾವ್ದು ಬೇಕೋ ಅದನ್ನ ಫಸ್ಟ್ ಒಂದ್ಸಲ ಕ್ಲಿಕ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್, ನನಗೆ ಇದು ಬೇಕಪ್ಪ, ಒಂದ್ಸಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಇಲ್ಲಿ ನೋಡ್ರಿ, ಇಲ್ಲಿ ಒರಿಜಿನಲ್ ಸೈಜ್ ತೋರಿಸುತ್ತದೆ 1600 × 900 ಅಂತ. ಅದು ಬೇಕು 1600 900 ನಿಮಗೆ ಬೇಕಂದ್ರೆ ನೀವು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್, ನೋಡಿ ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್ ಅಂತ ತಗೋಬೇಕು. ಅವಾಗ ದೊಡ್ಡ ಇಮೇಜ್ ಬಂತು. ಇದು ಪರ್ಫೆಕ್ಟ್ ಇಮೇಜ್. ಈಗ ನನಗೆ ಈಗ ಇದನ್ನ ನಾನು ರೈಟ್ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊತೀನಿ. ಎಲ್ಲಿ ಸೇವ್ ಮಾಡ್ಬೇಕಿದು ನೋಡ್ರಿ, ಇಲ್ಲಿ ಎಕ್ಸ್ಟೆನ್ಷನ್ ಏನೋ ಬಂತಿರ್ಲಿ, ಏನೋ ಒಂದಿದೆ. ನಮ್ಮ ಫೋಲ್ಡರ್ ಎಲ್ಲಿದೆ, ನನ್ನ ಫೋಲ್ಡರ್ ಎಲ್ಲಿದೆ, ಈ ಡ್ರೈವ್ ಅಲ್ಲಿ ಇದೆ. ಹೆಸರು ಪೈಥಾನ್ ಪ್ರಾಜೆಕ್ಟ್ 26 ಹುಡುಕ್ತೀನಿ. ಇಲ್ಲಿದೆ ಪೈಥಾನ್ ಪ್ರಾಜೆಕ್ಟ್ 26, ಇದು ನನ್ನ ಫೋಲ್ಡರ್. ಇದ್ರೊಳಗೆ ನಾನು ಎಲ್ಲಿ ಸೇವ್ ಮಾಡಬೇಕು, ಸ್ಟ್ಯಾಟಿಕ್ ಒಳಗಡೆ. ಈಗ ನೋಡಿ, ಇಲ್ಲಿ ಏನೋ ಒಂದು ಹೆಸರು ದೊಡ್ಡದಿದೆ, 26 5BA ಏನೇನೋ ಇದೆ. ಬೇಡ, ನನಗೆ ಇಷ್ಟು ದೊಡ್ಡ ಹೆಸರು ಬೇಡ. ನಾನು ಸುಮ್ಮನೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ BG ಅಂತ ಕೊಡ್ತೀನಿ, ಶಾರ್ಟ್ ಆಗಿ, ನನಗೆ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಡೌನ್ಲೋಡ್ ಆಯ್ತು. ಈಗ ನೀವು VS ಕೋಡಿಗೆ ಬಂದು ನೋಡಿದ್ರೆ ನಿಮಗೆ ಆ ಫೋಟೋ ಕಾಣಿಸ್ಬೇಕು. VS ಕೋಡಲ್ಲಿ ಸ್ಟ್ಯಾಟಿಕ್ ಒಳಗಡೆ ಇಲ್ಲಿದೆ ನೋಡಿ, bg.avif ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಕಾಣುತ್ತೆ. ಇದೇ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಸ್ಟ್ಯಾಟಿಕ್ ಒಳಗಡೆ ಪೇಸ್ಟ್ ಮಾಡಿ. ಅದು download the image and put it in static folder. Static ಅಲ್ಲಿ ಹಾಕಿ ಅದು.
ಮಾಡಿದ್ರೆ ಎಷ್ಟು ಡೌನ್ಲೋಡ್? ನೋ ಸರ್, ಇನ್ನೊಂದ್ಸಲ ಹೇಳಿ. ಇನ್ನೊಂದ್ಸಲ ಹೇಳ್ಬೇಕಾ? ನೋಡಿ ಹೇಳ್ತೀನಿ ನೋಡಿ. ಈಗ ನೀವು ಗೂಗಲ್ ಕ್ರೋಮಿಗೆ ಬನ್ನಿ, ಸರ್ಚ್ ಅಲ್ಲಿ ಇಂಡಿಯನ್ ಫಾರ್ಮರ್ ಇನ್ ಫೀಲ್ಡ್. ಸೊ ಹೊಲದಲ್ಲಿರುವಂತ ಫಾರ್ಮರ್ ಫೋಟೋ ಬೇಕಪ್ಪ ನನಗೆ, ಹಿಂಗೆ ಕೊಟ್ಟೆ, ಸರ್ಚ್ ಕೊಟ್ರೆ ಈ ತರ ಬರುತ್ತೆ. ಆಯ್ತಾ? ಇದ್ರಲ್ಲಿ ನೀವೇನ್ ಮಾಡ್ಬೇಕು, ಇಮೇಜಸ್ ಹಿಂಗ್ ತಗೋಬೇಕು, ಇಮೇಜಸ್ ನ ತಗೋಬೇಕು. ಓಕೆ, ಇಮೇಜಸ್ ನ ತಗೊಂಡ್ರೆ ಇಲ್ಲಿ ಟೂಲ್ಸ್ ಅಂತ ಬರುತ್ತೆ. ಟೂಲ್ಸ್ ಇದರಲ್ಲಿ ಹೋಗಿ ಸೈಜ್, ಲಾರ್ಜ್ ಸೈಜ್ ಅಲ್ಲಿ ಲಾರ್ಜ್ ತಗೋಬೇಕು, ಹಿಂಗ್ ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವ ಫೋಟೋ ಇಷ್ಟ ಇದೆಯೋ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಇದು ಯಾವುದೋ ಇದೆಯಪ್ಪ, ಇದು ತಗೊಂಡ್ರಿ, ಹಿಂಗ್ ಬರುತ್ತೆ. ಇದು ಒರಿಜಿನಲ್ ಸೈಜ್ ನಿಮಗೆ ಬರಲ್ಲ, ಅದಕ್ಕೆ ನೀವೇನ್ ಮಾಡ್ಬೇಕು, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಬೇಕು. ರೈಟ್ ಕ್ಲಿಕ್ ಮಾಡಿ ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್ ಹುಡುಕ್ಬೇಕು, ಅದು ಇಲ್ಲಿರುತ್ತೆ. ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್ ಅಂತ ಇಲ್ಲಿದೆ ನೋಡಿ, ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್. ಅವಾಗ ಹಿಂಗ್ ಕಾಣುತ್ತೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಆಸ್. ಇದನ್ನ ನೀವು ಎಲ್ಲಿ ಸೇವ್ ಮಾಡಬೇಕು, ನಿಮ್ಮ ಫೋಲ್ಡರ್ ಎಲ್ಲಿದೆ ನೆನ್ಪಿಟ್ಕೊಳ್ಳಿ. ಓಕೆ, ನಿಮ್ಮ ಫೋಲ್ಡರ್ ಎಲ್ಲಿದೆ ನಿಮಗೆ ಗೊತ್ತದು, ಯಾವ ಡ್ರೈವ್ ಅಲ್ಲಿ ಇಟ್ಟಿದ್ದೀರಾ ಅಂತ. ನಂದು ಈ ಡ್ರೈವ್ ಅಲ್ಲಿ ಪ್ರಾಜೆಕ್ಟ್ ಪೈಥಾನ್ 26 ಅಂತಿದೆ, ಪ್ರಾಜೆಕ್ಟ್ ಪೈಥಾನ್ ಪ್ರಾಜೆಕ್ಟ್ 26 ಅಂತ ನನ್ನ ಫೋಲ್ಡರ್. ನಿಮ್ದೇನಿದೆ ನೋಡ್ಕೊಳ್ಳಿ. ಅದರೊಳಗಡೆ ಬಂದ್ಬಿಟ್ಟು ಸ್ಟ್ಯಾಟಿಕ್ ಒಳಗಡೆ ಇದಕ್ಕೇನಾದ್ರೂ ಒಂದು ಹೆಸರು ಕೊಡಿ. ನಾನು ಆಲ್ರೆಡಿ PG ಅಂತ ಒಂದಿದೆ, ಇನ್ನೊಂದು PG1 ಸೇವ್ ಮಾಡ್ಕೊಂಡೆ. ಸೊ ಇಷ್ಟು ಮಾಡಿದ್ಮೇಲೆ ನೀವು ಬಂದು VS ಕೋಡ್ ಅಲ್ಲಿ ಸ್ಟ್ಯಾಟಿಕ್ ನ ಓಪನ್ ಮಾಡಿದ್ರೆ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ PG1 PG ಈ ತರ ಬರ್ಬೇಕು. ಅರ್ಥ ಆಯ್ತಾ? ಎಸ್ ಸರ್. ಎಸ್ ಸರ್. ಡೌನ್ಲೋಡ್ ಆಯ್ತಾ? ಆಯ್ತು ಸರ್. ಎಸ್ ಸರ್. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ, ಸ್ಟ್ಯಾಟಿಕ್ ಅಲ್ಲಿ ಇದೆ. ಓಕೆ, ಅದನ್ನ ಬ್ಯಾಕ್ ಗ್ರೌಂಡ್ ಆಗಿ ಉಪಯೋಗಿಸ್ಬೇಕು. ಅವಾಗ ಏನ್ ಮಾಡ್ಬೇಕು ನೀವು, ಮತ್ತೆ index.html ಬರ್ರಿ, ಮತ್ತೆ ಸ್ಟೈಲಿ ಬರಬೇಕು, CSS ಅದು TD ಅಂತ ಬರ್ದಿದ್ರಿ, ಅದ್ರ ಕೆಳಗಡೆ TD ಆದ್ಮೇಲೆ ಈಗ ಯಾರಿಗೆ ಬ್ಯಾಕ್ ಗ್ರೌಂಡ್ ಆಗಿ ಹಾಕ್ಬೇಕು ನಾನು, ಬಾಡಿ ಟ್ಯಾಗಿಗೆ. ಅದಕ್ಕೆ ಈಗ ನೀವೇನ್ ಸೆಲೆಕ್ಟ್ ಮಾಡ್ಕೋಬೇಕು, ಬಾಡಿ. ಯಾವ ಪ್ರೊಫೈಲ್ ಚೇಂಜ್ ಮಾಡಬೇಕು, ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತ ಬರ್ಕೊಬೇಕು. ಆ ಇಮೇಜ್ ನ ಲೋಡ್ ಮಾಡ್ಬೇಕಂದ್ರೆ URL ಅಂತ ಫಂಕ್ಷನ್ ಇದೆ, ಇದನ್ನ ಕಾಲ್ ಮಾಡ್ಬೇಕು, URL. ಓಕೆ, ಇದರಲ್ಲಿ ನೋಡ್ತೀರಾ ಎಲ್ಲಿದೆ ನಿಮ್ಮ ಫೋಟೋ, ಎಲ್ಲಿದೆ ಸ್ಟ್ಯಾಟಿಕ್ ಅಲ್ಲಿ ಇದೆ. URL ಒಳಗಡೆ ಸ್ಟ್ಯಾಟಿಕ್ ಇದರಲ್ಲಿ ಎರಡಿದಾವೆ, ಯಾವ್ದಾದ್ರೂ ಯೂಸ್ ಮಾಡ್ಬೋದು. ನಾನು ಫಸ್ಟ್ನೇದನ್ನೇ ಉಪಯೋಗಿಸ್ಕೊಂತೀನಿ. ಆಮೇಲೆ ಇಷ್ಟು ಬರೆದ್ಬಿಟ್ರೆ ಆಗ್ಬೇಕು, ಬರುತ್ತೆ. ಇನ್ನೊಂದು ಕೊಡ್ತೀವಿ, ಬ್ಯಾಕ್ಗ್ರೌಂಡ್ ಸೆಟ್ ಆಗ್ಬೇಕು, ಎಲ್ಲೂ ಮಿಸ್ ಆಗಬಾರ್ದು. ಅದಕ್ಕೆ ಸೈಜ್ ಕವರ್, ಬ್ಯಾಕ್ಗ್ರೌಂಡ್ ಸೈಜ್ ಕವರ್ ಅಂತ ಕೊಟ್ಟೆ ನೋಡಿ, ಎರಡು ಪ್ರಾಪರ್ಟಿ ಚೇಂಜ್ ಮಾಡಿದೆ. ಈಗ ನೀವು ಪೇಜ್ ನ ರಿಫ್ರೆಶ್ ಮಾಡಿದ್ರೆ ಪ್ರೋಗ್ರಾಮ್ ಹಿಂಗಿದೆ. ಇದನ್ನ ರಿಫ್ರೆಶ್ ಮಾಡಿ ಬರ್ತಾ ಇದೆಯಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇಮೇಜ್ ಆಗಿ ಬರ್ತಾ ಇದೆ. ಟ್ರೈ ಮಾಡಿ ನೀವು, ಅಥವಾ ಇನ್ನೊಂದು ಇಮೇಜ್ ಇದೆ, ಅದನ್ನ ಬೇಕಿದ್ರು ಹಾಕೋಬಹುದು.
ಬಂತು ಸರ್. ಬಂದಿದ್ಯಾ? ಎಸ್ ಸರ್. ಬಂತ್ರ ಭಾವನಾ ನಿಮ್ಗೆ? ಎಸ್ ಸರ್ ಬಂತು. ಕಾರ್ತಿಕ್ ಮಾಡಿದ್ರ? ಎಸ್ ಸರ್. ಇವಾಗ ಏನ್ ಮಾಡೋಣ, ಈಗ ಫ್ರಂಟ್ ಎಂಡ್ ಡಿಸೈನ್ ಆದಂಗೆ ಇವಾಗ ನಮ್ಮ ಲಾಗಿನ್ ಪೇಜ್ ಫ್ರಂಟ್ ಎಂಡ್ ಅನ್ನ ನಾವು ಮಾಡ್ದಂಗೆ ಆಯ್ತು, ವರ್ಕ್ ಆಗ್ತಿದೆ ಅಂದಂಗೆ ಆಯ್ತು. ಈ ನೆಕ್ಸ್ಟ್ ಏನಂದ್ರೆ, ನೀವೊಂದೇನೋ ಒಂದು ಯೂಸರ್ ನೇಮ್ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಅಡ್ಮಿನ್ ಪಾಸ್ವರ್ಡ್, ನಾವೇನೀಗ ಇಲ್ಲಿ ಡೇಟಾಬೇಸ್ ಯೂಸ್ ಮಾಡಿಲ್ಲ, ಹಿಂಗೆ ಚೆಕ್ ಮಾಡ್ತೀವಿ. ಅಡ್ಮಿನ್ ಅಂತ ಕೊಟ್ಟು ಹಿಂಗೇನು ಸಬ್ಮಿಟ್ ಮಾಡಿದ್ರೆ ನಾನು ಚೆಕ್ ಮಾಡಬೇಕು ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇದ್ರೆ ಹೋಮ್ ಪೇಜಿಗೆ ಹೋಗ್ಬಿಟ್ಟು, ರಾಂಗ್ ಇದ್ರೆ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಇಸ್ ರಾಂಗ್ ಅಂತ ಹೇಳ್ಬೇಕು ನಾನು. ಅದು ನನ್ನ ಕೆಲಸ ಇವಾಗ. ಅದಕ್ಕೆ ನೀವೊಂದು ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ HTML ಗೆ ಬನ್ನಿ. ನೋಡಿ, ಇವಾಗ ನೀವು ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಟೆಕ್ನಿಕಲಿ ಏನಾಗುತ್ತೆ, ಈ ಫಾರ್ಮ್ ಬೇರೆಯವ್ರಿಗೆ ಸಬ್ಮಿಟ್ ಆಗುತ್ತೆ. ಯಾರಿಗೆ ಸಬ್ಮಿಟ್ ಆಗಬೇಕು ಅಂತ ನಾವಿಲ್ಲಿ ಆಕ್ಷನ್ ಅಲ್ಲಿ ಬರ್ಕೋಬೇಕು. ಆಕ್ಚುಲಿ ಈಗ ನೀವು ಈ ಫಾರ್ಮ್ ನ ಸಬ್ಮಿಟ್ ಮಾಡಿದ್ರೆ ಅದು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ, lab.py ಬಂದು ಇಲ್ಲೊಂದು ರೂಟ್ ಬರ್ಕೊಂಡು ನೀವು ಕೊಟ್ಟಿದ್ದ ಯೂಸರ್ ನೇಮ್ ಪಾಸ್ವರ್ಡ್ ಏನು ಅಂತ ಚೆಕ್ ಮಾಡ್ಬಿಟ್ಟು ಕಂಟ್ರೋಲ್ ಆಗ್ಬೇಕು. ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಕ್ಷನ್ ನಲ್ಲಿ ಒಂದು ರೂಟ್ ನೇಮ್ ಬರೀಬೇಕು. ನಾನು ಇಲ್ಲಿ ಬರೀತೀನಿ ನೋಡಿ, /login ಬರೀರಿ ನೀವು. ಆಕ್ಷನ್ ಇಸ್ ಈಕ್ವಲ್ ಟು /login, ಅದಾದ್ಮೇಲೆ ಮೆಥಡ್ ಪೋಸ್ಟ್ ಅಂತ ಹೇಳ್ಬೇಕು. ಪೋಸ್ಟ್ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಇರುತ್ತೆ ಲಾಗಿನ್ ಪೇಜ್. ಫಾರ್ಮ್ ಆದ್ಮೇಲೆ ಆಕ್ಷನ್ ಇಸ್ ಈಕ್ವಲ್ ಟು /login ಸ್ಪೇಸ್ ಮೆಥಡ್ ಇಸ್ ಈಕ್ವಲ್ ಟು ಪೋಸ್ಟ್ ಅಂತ ಕೊಡ್ಬೇಕು. ನೀವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ /login ಅನ್ನೋ ರೂಟ್ಗೆ ಹೋಗುತ್ತೆ. ಇದು ರೂಟ್ ಹೆಸರು, ಈ ರೂಟ್ ಬರಿಬೇಕು ನಾವು. ಮೆಥಡ್ ಪೋಸ್ಟ್ ಕೊಟ್ರೆ ಸೆಕ್ಯೂರಿಟಿ ಇರುತ್ತೆ, ಪಾಸ್ವರ್ಡ್ ಎಲ್ಲ ಕಾಣಲ್ಲ, ನೀವು ಪಾಸ್ ಮಾಡೋ ಪ್ಯಾರಾಮೀಟರ್ಸ್ URL ಅಲ್ಲಿ ಡಿಸ್ಪ್ಲೇ ಆಗಲ್ಲ ಅಂತ ಅರ್ಥ. ಮಾಡಿದ್ರೆ ಇವೆರಡು ಚೇಂಜಸ್. ಈಗ app.py ಬನ್ನಿ. ಈಗ ಮತ್ತೊಂದು ರೂಟ್ ಬರೀ. ಈಗ ನಾವು ಒಂದು ರೂಟ್ ಬರೆದಿದ್ವಿ. ಈ ರೂಟ್ ಏನ್ ಮಾಡ್ತಿತ್ತು ಹೇಳಿ, ಈ ಫಸ್ಟ್ ಲೋಕಲ್ ಹೋಸ್ಟ್ :5000 ಕೊಟ್ರೆ ಲಾಗಿನ್ ಪೇಜ್ ತೋರಿಸ್ತಾ ಇತ್ತು. ಅದು ಈ ರೂಟಿನ ಕೆಲಸ. ಈಗ ಇನ್ನೊಂದು ರೂಟ್, ಇದು ಏನಕ್ಕೆ, ನೀವು ಸಬ್ಮಿಟ್ ಮಾಡಿದಾಗ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕೆ ಒಂದು ರೂಟ್ ಇದೆ. ಸೊ ರೂಟ್ ಹೆಂಗ್ ಬರೀತೀವಿ ನಾವು, @root. ಈ ರೂಟ್ ಹೆಸರು ಏನಂತ ಕೊಡ್ತೀರಾ, ಅಲ್ಲೇನ್ ಕೊಟ್ಟಿವೋ ಹಂಗೆ ಕೊಡ್ಬೇಕು. ಲಾಗಿನ್ ಅಲ್ಲಿ ಆಕ್ಷನ್ ಅಲ್ಲಿ ಏನ್ ಕೊಡ್ತೀರಾ ಅದನ್ನೇ ಬರೀಬೇಕು. /login. ಆಮೇಲೆ ಈ ರೂಟಿನ ಸ್ಪೆಷಾಲಿಟಿ ಏನಂದ್ರೆ ಇದಕ್ಕೆ ಒಂದು HTML ಫಾರ್ಮ್ ಬರುತ್ತೆ. ಅದಕ್ಕೆ ಮೆಥಡ್ಸ್ ಇಸ್ ಈಕ್ವಲ್ ಟು ಲಿಸ್ಟ್ ಅಲ್ಲಿ ಹೆಡ್ ಆದ್ರೂ ಬರ್ಬೋದು ಅಥವಾ ಪೋಸ್ಟ್ ಈ ತರ ಸ್ಪೆಲ್ಲಿಂಗ್ ಸಿಂಟ್ಯಾಕ್ಸ್ ಕರೆಕ್ಟ್ ನೋಡ್ರಿ. ಡೆವ್ ಲಾಗಿನ್ ಇಷ್ಟು ಬರೀಬೇಕು ನೀವು. ಸಿಂಟ್ಯಾಕ್ಸ್ ಎಲ್ಲ ಕರೆಕ್ಟ್ ಆಗಿ ನೋಡ್ಬೇಕು. @app.root within double quotes login comma methods is equal to get comma post. ಹಿಂಗ್ ಬರೀಬೇಕು. ಇಲ್ಲಿ ನಾನು ಪಾಸ್ ಅಂತ ಸುಮ್ಮನೆ ಟೆಂಪರರಿ ಬರೆದಿದ್ದೀನಿ, ಆಮೇಲೆ ಅದನ್ನ ತೆಗಿತೀನಿ. ಪಾಸ್ ಸ್ಟೇಟ್ಮೆಂಟ್ ಇಂದ ಆಯ್ತು. ಎಸ್ ಸರ್. ಆಯ್ತಾ ಕಾರ್ತಿಕ್? ಸರ್. ಇವಾಗ ಏನ್ ಮಾಡೋಣ, ಇಲ್ಲಿ ಈಗ ಫ್ರಂಟ್ ಎಂಡ್ ಅಲ್ಲಿ ಯೂಸರ್ ನೇಮ್ ಅವ್ರು ಏನ್ ಟೈಪ್ ಮಾಡಿದಾರೆ ಗೊತ್ತಿಲ್ಲ, ಅದು ತಗೋಬೇಕು. ಇದು ನೋಡಿ, ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನಾನು ಏನ್ ಬರೆದಿದ್ದೀನಿ, ಇಲ್ಲಿ ಏನ್ ಮಾಡ್ಬೇಕು, ಇವೆರಡನ್ನು ಫೆಚ್ ಮಾಡ್ಬೇಕು ಇವಾಗ. ಸೊ ಇದೆರಡನ್ನು
ಡಿಸೈನ್ ಅಲ್ಲಿ ಮಾಡ್ಬೇಕಾದ್ರೆ ನೀವು ನೇಮ್ ಏನ್ ಕೊಟ್ಟಿರೋ ಅದನ್ನೇ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ನೇಮ್ ನಾನು ಏನಂತ ಕೊಟ್ಟಿದ್ದೀನಿ, ಯೂಸರ್ ನೇಮ್, ಮಧ್ಯದಲ್ಲಿ ಏನೋ ಸ್ಪೇಸ್ ಇಲ್ಲ. ಮೊದಲನೇ ಟಿಕ್ ಬಾಕ್ಸ್ ಇಸ್ ಯೂಸರ್ ನೇಮ್, ಎರಡನೇ ಟಿಕ್ ಬಾಕ್ಸ್ ಇಸ್ ಪಾಸ್ವರ್ಡ್. ಇಲ್ಲಿ ಹಂಗೆ ಬರೀತೀನಿ ನೋಡಿ, ಈಗ ಇಲ್ಲಿ ಪಾಸ್ ತೆಗಿತೀನಿ. ಯೂಸರ್ ನೇಮ್ ಇಸ್ ಈಕ್ವಲ್ ಟು request dot next request dot form ಯೂಸರ್ ನೇಮ್ ಬಂತು. ಅಲ್ಲಿ ಟೈಪ್ ಮಾಡಿದಿರೋ ಅದನ್ನ ತಗೊಂಡೆ. ಇದೇ ತರ ಪಾಸ್ವರ್ಡ್ ತಗೋಬೇಕು. ಎರಡು ಟೈಪ್ ಮಾಡಿ 1 ಮಿನಿಟ್ ಬಂದೆ. ಮಾಡಿದ್ರೆ ಇದೆರಡು ಲೈನ್ ಬರೆದ್ರ? ಎಸ್ ಸರ್. ಓಕೆ ಫೈನ್. ಸೊ ಇವಾಗ ಎರಡು ಸಿಕ್ತಲ್ಲ, ಇಲ್ಲಿ ಕಂಪೇರ್ ಮಾಡೋಣ. ಇಫ್ ಯೂಸರ್ ನೇಮ್ ಈಸ್ ಅಡ್ಮಿನ್ and password is also admin. ನೋಡಿ ಇವಾಗ ಸೊ ಟ್ರೂ ಸಕ್ಸಸ್ ಆಯ್ತು. ಈಗ ನಾವು ಎಲ್ಲಿ ಕಳ್ಸೋಣ? ನಮ್ಮ ಕಂಟ್ರೋಲ್ನ ಅಂದ್ರೆ ಹೋಮ್ ಪೇಜ್ ಕಳ್ಸೋಣ. ಅವಾಗ ನಾನು ಏನಂತ ಬರೀತೀನಿ, ರಿಟರ್ನ್ ರೆಂಡರ್ ಟೆಂಪ್ಲೇಟ್ ಹೋಮ್ ಪೇಜ್ ಡಾಟ್ ಎಚ್ ಟಿ ಎಮ್ ಎಲ್. ನೋಡಿ ಹೋಮ್ ಪೇಜ್ ಡಾಟ್ ಎಚ್ ಟಿ ಎಮ್ ಎಲ್ ಅನ್ನೋದಿಲ್ಲ, ನೀವು ಟೆಂಪ್ಲೇಟ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಸಕ್ಸಸ್ ಆದ್ರೆ. ಎಲ್ಸ್ ಫೇಲ್ ಆದ್ರೆ, ನೋಡಿ ಫೇಲ್ ಆದ್ರೆ ಎಲ್ಲಿಗೆ ಹೋಗ್ಬೇಕು, ಮತ್ತೆ ವಾಪಸ್ಸು ಇಂಡೆಕ್ಸ್ ಪೇಜಿಗೆ ಕಳ್ಸೋಣ. ರಿಟರ್ನ್ ರೆಂಡರ್ ಟೆಂಪ್ಲೇಟ್ ಮತ್ತೆ ಗೋ ಬ್ಯಾಕ್ ಟು ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್. ಬಟ್ ಈ ಸಲ ಏನಂತ ಮಾಡೋಣ ಅಂದ್ರೆ, ಒಂದು ರಿಸಲ್ಟ್ ಇಸ್ ಈಕ್ವಲ್ ಟು ಲಾಗಿನ್ ಫೇಲ್ಡ್ ಟ್ರೈ ಅಗೈನ್ ಅಂತ ಒಂದು ಪ್ಯಾರಾಮೀಟರ್ ಕಳ್ಸೋಣ. ಈ ತರ ಮಾಡೋಣ. ಬರೀರಿ ಇದನ್ನ. If username is admin and password is admin, then redirect to home page. Otherwise, go back to index page with parameter res having value login failed, try again. ಈ ತರ ಚೇಂಜ್ ಮಾಡಿ.
ಎಸ್ ಸರ್. ಆಯ್ತರ ಇಷ್ಟ. ಓಕೆ, ನೋಡಿ ಇವಾಗ ಈ ಹೋಮ್ ಪೇಜ್ ಡಾಟ್ ಎಚ್ ಟಿ ಎಮ್ ಎಲ್ ನಮ್ಮ ಹತ್ರ ಇಲ್ಲ, ನಾವು ಅದನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಹೆಂಗ್ ಮಾಡ್ತೀರಾ, ಇಲ್ಲಿ ಬಂದ್ಬಿಟ್ಟು ಟೆಂಪ್ಲೇಟ್ಸಿಗೆ ಬನ್ನಿ, ಟೆಂಪ್ಲೇಟ್ಸ್ ಒಳಗಡೆ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನ್ಯೂ ಫೈಲ್ ತಗೊಳ್ಳಿ, ಇಲ್ಲಿ ಹೋಮ್ ಪೇಜ್ ಅಂತ ಕೊಡಿ, ಡಾಟ್ ಎಚ್ ಟಿ ಎಮ್ ಎಲ್ ಅಂತ ಹಿಂಗ್ ಕ್ರಿಯೇಟ್ ಮಾಡ್ಕೋಬೇಕು. ಹೋಮ್ ಪೇಜ್ ಡಾಟ್ ಎಚ್ ಟಿ ಎಮ್ ಎಲ್ ಬಂತು. ಇಲ್ಲೇನ್ ಮಾಡ್ತೀರಾ, ಶಿಫ್ಟ್ ನಾಟ್ ಕೊಟ್ರೆ ಎಮೆಟ್ ಅಬ್ರಿವೇಷನ್ ಬರುತ್ತೆ, ಹಿಂಗ್ ಕೊಡಿ. ಟೈಟಲ್ ಅಲ್ಲಿ ಡಾಕ್ಯುಮೆಂಟ್ ಅಂತ ತೆಗೆದು ಹೋಮ್ ಪೇಜ್ ಅಂತ ಬರ್ದಿಟ್ಟಿರಿ. ಬಾಡಿನಲ್ಲೂ ಸುಮ್ಮನೆ ಒಂದು H1, ಆಮೇಲೆ ಡಿಸೈನ್ ಚೇಂಜ್ ಮಾಡ್ಕೋಬೇಕು. ಮಾಡ್ರಿ ಹಿಂಗೆ ಕ್ರಿಯೇಟ್ ಟೆಂಪ್ಲೇಟ್ಸ್ ಒಳಗಡೆ ಒಂದು ಹೋಮ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಸರ್. ಆಯ್ತು, ಓಕೆ. ಇವಾಗ ಏನ್ ಮಾಡಿದ್ರ ಭಾವನಾ ನೀವು? ಎಸ್ ಸರ್. ಇವಾಗ ಏನ್ ಮಾಡಿ, ಇಷ್ಟ ಆಯ್ತಲ್ವಾ? ಈಗ ನಿಮ್ಗೆ ಒಂದು ಎಕ್ಸ್ಟೆನ್ಷನ್ ಬೇಕು. ಈಗ ಇದ್ರೊಳಗಡೆ ಈಗ ನೋಡಿ ನಮ್ಗೆ ಏನಪ್ಪಾ ಅಂದ್ರೆ ಲಾಗಿನ್ ಫೇಲ್ ಆದ್ರೆ ನಾವೇನ್ ಮಾಡ್ತೀವಿ ಹೇಳ್ರಿ, ಇಲ್ಲಿ ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಹೋಗುತ್ತೆ. ಹೋಗುವಾಗ ರಿಸಲ್ಟ್ ಅನ್ನೋ ಪ್ಯಾರಾಮೀಟರ್ ನ ತಗೊಂಡು ಹೋಗುತ್ತೆ. ಈ ರಿಸಲ್ಟ್ ಅನ್ನೋ ಪ್ಯಾರಾಮೀಟರ್ ಮೇಲೆ ಫರ್ದರ್ ಆಕ್ಷನ್ ತಗೋಬೇಕು ನಾವು. ಅದಕ್ಕೆ ಒಂದು ಲ್ಯಾಂಗ್ವೇಜ್ ಇದೆ, ಜಿಂಜಾ ಟೆಂಪ್ಲೇಟ್ ಇಂಜಿನ್ ಅಂತ, JINJA ಜಿಂಜಾ ಅಂತ ಇದೆ. ಅದನ್ನ ಯೂಸ್ ಮಾಡ್ಬೇಕು. ಅದು ಯೂಸ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ರಿ, ಇಲ್ಲೊಂದು ಐಕಾನ್ ನೋಡ್ರಿ, ಇಲ್ಲಿ ಎಕ್ಸ್ಟೆನ್ಷನ್ ಅಂತ ಒಂದು ಐಕಾನ್ ಕಾಣಿಸ್ತಾ ಇತ್ತಲ್ವಾ, ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಕಾಣಿಸ್ತಾ ಇತ್ತಾ? ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಎಕ್ಸ್ಟೆನ್ಷನ್ಸ್ ಅಂತ ಇದೆ ನೋಡಿ VS ಕೋಡ್ ಅಲ್ಲಿ. ಈ ಎಕ್ಸ್ಟೆನ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಈ ಎಕ್ಸ್ಟೆನ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಹಲೋ, ಹೇಳಿಮ್ಮ, ಹೇಳಿ. ಅವ್ರಿಗೆ ಒಂದು ಲಾಕೆಟ್ ಕೊಡಕ್ಕೆ ಹೇಳ್ರಿ, ಹಾಕ್ಬಿಡೋಣ ಅಂತ. ನಾನು ಹೇಳಿದ್ನಲ್ವಾ, ಈಗ ನೀವು ಪ್ರೊಟೋಟೈಪ್ ಮಾಡ್ಬೋದು. ಈಗ ನೀವು ಲಾಕೆಟ್ ತರ ಒಂದು ಮಿನಿ ಡಿವೈಸ್ ಮಾಡೋದು ಕಷ್ಟ. ಜಸ್ಟ್ ಯು ಕ್ಯಾನ್ ಪ್ರಪೋಸ್ ಯುವರ್ ಐಡಿಯಾ ಅಲ್ವಾ, ಅದು ಕಷ್ಟ ಆಗುತ್ತೆ. ಮಾಡಿಸ್ಬೇಕಂದ್ರೆ ನೀವು ಯಾವ್ದಾದ್ರು ಕಂಪ್ನಿ ಹುಡ್ಕೊಂಡು ಹೋಗ್ಬೇಕು. ಸಣ್ಣ ಸೈಜಿನ ಡಿವೈಸ್ ಬೇಕಲ್ಲ, ನಾವು ಪ್ರೊಟೋಟೈಪ್ ಮಾಡಿ ತೋರಿಸ್ಬೋದು ಅಷ್ಟೇ. ನಾವೇನ್ ಮಾಡಿವಲ್ಲ, ಈ ಐಡಿಯಾನ ನೀವು ಹೇಳ್ಬೋದು ಅಷ್ಟೇ. ಆ ತರದ್ದು ಸಣ್ಣ ಡಿವೈಸ್ ನೀವು ಮಾಡಕ್ಕಾಗಲ್ಲ, ಅದಕ್ಕೆ 3D ಪ್ರಿಂಟಿಂಗು ಅವೆಲ್ಲ ಬೇಕಾಗುತ್ತೆ, ಮತ್ತೆ ಸಣ್ಣ ಡಿವೈಸಸ್ ಬೇಕು. ಕ್ಲಾಸಲ್ಲಿ ಇದ್ದೀನಿ, ನಾನು ಮಾತಾಡ್ತೀನಿ. ಆಯ್ತು, ಆಮೇಲೆ ನಿಮ್ ಲ್ಯಾಪ್ಟಾಪ್ ಕೊಡಿ, ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಇನ್ಸ್ಟಾಲೇಷನ್ ಇದೆ. ಹಂಗೆ ಓಕೆ. ಇದರಲ್ಲಿ ಎಕ್ಸ್ಟೆನ್ಷನ್ಸ್ ಇದೆಯಲ್ವಾ, ಇಲ್ಲಿ ಬಂದಾಗ ನೀವು ಒಂದು ಇದನ್ನ ಸರ್ಚ್ ಮಾಡ್ರಿ, JINJA ಕೊಡಿ, JINJA ಇಲ್ಲಿ ತೋರಿಸ್ತಿ, ಇಲ್ಲಿ ಇದೆ ನೋಡಿ, ಜಿಂಜಾ 2 ಸ್ನಿಪೆಟ್ ಕಿಟ್ ಅಂತ ಇದೆ. ಇಲ್ಲಿ ನಿಮ್ಗೆ ಇನ್ಸ್ಟಾಲ್ ಅಂತ ಬರುತ್ತೆ, ನಂದ್ರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಅದಕ್ಕೆ ನಾನು ಇದು ತೋರಿಸ್ತಾ ಇಲ್ಲ, ಬಟ್ ನಿಮಗೆ ತೋರಿಸೋದು. ಕರೆಕ್ಟಾಗಿ ಹೆಸರು ನೋಡ್ಕೊಳ್ಳಿ, ಇದೆ JINJA2 ಜಿಂಜಾ 2 ಸ್ನಿಪೆಟ್ ಕಿಟ್ ಅಂತ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ ನಿಮ್ಗೆ? ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಸರ್ ಜಿಂಜಾ 2 ಅಂತ ಬರ್ತಿಲ್ಲ ಸರ್, ಬರೀ ಜಿಂಜಾ ಸ್ನಿಪೆಟ್ ಕಿಟ್ ಅಂತ ಬರ್ತಿದೆ. ಜಿಂಜಾ 2 ಅಂತ ಬರ್ತಿಲ್ವಾ? ಇಲ್ಲ ಸರ್. ಓಕೆ, ಆಯ್ತು, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನೋಡೋಣ.
ಎಸ್ ಸರ್. ಇನ್ಸ್ಟಾಲ್ ಆಯ್ತಾ? ಎಸ್ ಸರ್. ಓಕೆ. ಈಗ ಇಲ್ಲಿ ಎಕ್ಸ್ಪ್ಲೋರರ್ ಮೇಲೆ ಕ್ಲಿಕ್ ಮಾಡ್ರಿ. ಈಗ ವಾಪಸ್ ಇಲ್ಲಿ ಬಂದ್ಬಿಡ್ತೀರಾ. ಎಕ್ಸ್ಪ್ಲೋರರ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ. ಇವಾಗ ಇಲ್ಲೇನ್ ಮಾಡೋಣ, ಇದಕ್ಕೆ ಬರೋಣ. ಈಗ index.html ಬನ್ನಿ. index.html ಬಂದ್ಬಿಟ್ಟು ಇವಾಗ ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇದ್ರೆ ಒಂದ್ ಕಡೆ ಹೋಗುತ್ತೆ. ಫೇಲ್ ಆದ್ರೆ ಏನಾಗಬೇಕು ಅಂತ ನಾನು ಇಲ್ಲಿ ಬರಿಬೇಕು. ಇಲ್ಲಿ div ಕೆಳಗಡೆ ಬಿಫೋರ್ ಕ್ಲೋಸಿಂಗ್ ಆಫ್ ಬಾಡಿ ನೋಡ್ರಿ, ಇಲ್ಲಿ ಬಾಡಿ ಕ್ಲೋಸ್ ಇಲ್ಲ ಆಗ್ತಿದೆ. ಅದ್ರ ಮೇಲೆ ನಾನು ಒಂದ್ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬರಿತೀನಿ ನೋಡಿ. ಇಲ್ಲಿ ಹೆಂಗ್ ಬರಿಬೇಕಂದ್ರೆ ಜೆ ಇಫ್, ಒಂದ್ಸಲ ನೋಡ್ಕೊಳ್ಳಿ ನಾನು ಟೈಪ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಅಂತ. JIF ಅಂತ ಕೊಟ್ಟಾಗ ಈ ತರ ಒಂದು ವಿಂಡೋ ಬರ್ತಾ ಇದೆ. ನಿಮಗೂ ಹಿಂಗ್ ಬರುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ರಿ. JIF ಅಂತ ಬರದ ತಕ್ಷಣ ಹಿಂಗ್ ಬರ್ಬೇಕು ಕ್ವಿಕ್ ವಿಂಡೋ. ಎಸ್ ಸರ್. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಅವಾಗ ಈ ತರ ಕನ್ವರ್ಟ್ ಆಗುತ್ತೆ. ಇದು ಜಿಂಜಾ ಟೆಂಪ್ಲೇಟ್ ಇಂಜಿನ್ ಕೋಡ್ ಇದು. ಎಂಟರ್ ಕೊಟ್ರೆ ಹಿಂಗ್ ಬರುತ್ತೆ. ಬಂತಾ? ಎಸ್ ಸರ್. ಇವಾಗ ಇಫ್ ಆದ್ಮೇಲೆ ಕರ್ಸರ್ ಇದೆ ಅಲ್ವಾ, ಅಲ್ಲಿ ನಮ್ಮ ಪ್ಯಾರಾಮೀಟರ್ ಹೆಸರು ಏನಂತ ಇದೆ, ರಿಸಲ್ಟ್. ಅದನ್ನ ಬರೀರಿ. ಯಾಕಂದ್ರೆ ನಾವು ಲಾಗಿನ್ ಫೇಲ್ ಆದಾಗ ರಿಸಲ್ಟ್ ಅನ್ನು ಪ್ಯಾರಾಮೀಟರ್ ಕಳಿಸ್ತಾ ಇದೀವಿ. ಅದಕ್ಕೆ ಇಫ್ ಆರ್ ಎಸ್ ಅಂತ ಬರಿಬೇಕು. ಬರ್ಕೊಂಡು ಇದ್ರೊಳಗೆ ಈಗ ಲಾಗಿನ್ ಫೇಲ್ ಆಗಿದೆ ಅಂತ ನಾನು ತೋರಿಸ್ಬೇಕಪ್ಪ. ಅದಕ್ಕೆ ನಿಮ್ಗೆ ಏನ್ ಬೇಕು, ಒಂದು ಕಂಟೈನರ್ ಬೇಕು. ಡಾಟ್ ಕಂಟೈನರ್ ಅಂದ್ರೆ ಒಂದು ಡಿವಿಷನ್ ಟ್ಯಾಗ್ ಬಂತು. ಇದ್ರದ್ದು ಬ್ಯಾಕ್ ಗ್ರೌಂಡ್ ಕಲರ್ ಇರಬೇಕು. PG ಡೇಂಜರ್ ಟೆಕ್ಸ್ಟ್ ವೈಟ್ ಮತ್ತೆ ಟೆಕ್ಸ್ಟ್ ಸೆಂಟರ್. ಇಲ್ಲೇನ್ ಮಾಡ್ತೀನಿ, ಅಲ್ಲಿ ಏನ್ ಮೆಸೇಜ್ ಬಂದಿತ್ತು ಅದನ್ನಾದ್ರೂ ಪ್ರಿಂಟ್ ಮಾಡ್ಬೋದು, ಅಥವಾ ನಮಗಿಷ್ಟ ಬಂದಂಗೂ ಏನಾದ್ರೂ ಬರ್ಕೋಬಹುದು. H2 ನಲ್ಲಿ ಬರೀತೀನಿ. ಸಾರಿ ಬರೀತೀನಿ. AGAIN. ಚೆಕ್ ಮಾಡ್ತಾ ಇದ್ದೀರಾ? ಸರ್. ಸರ್. ಎಸ್ ಸರ್. ಮಾಡಿದ್ರೆ ಇಷ್ಟ. ಎಸ್ ಸರ್. ಇವಾಗ ನೀವು ಕಂಟ್ರೋಲ್ ಟಿಲ್ಡ್ ಕೊಟ್ಟು ನೋಡ್ರಿ, ನಿಮಗೆ ಮೇ ಬಿ ಒಂದು ಎರರ್ ಬಂದಿರುತ್ತೆ. ಈ ತರ ನೋಡಿ, ನನಗೆ ಇಲ್ಲೆಲ್ಲ ಹಿಂಗೆ ಎರರ್ ಬಂದಿದೆ, ನಿಮಗೂ ಇದೇ ತರ ಬಂದಿರುತ್ತೆ. ಇದನ್ನ ರೀಸ್ಟಾರ್ಟ್ ಮಾಡ್ಬೇಕು. ರೀಸ್ಟಾರ್ಟ್ ಹೆಂಗ್ ಮಾಡ್ತೀರಾ, ಪೈಥಾನ್ ಕಂಟ್ರೋಲ್ ಟಿಲ್ಡ್ ನೋಡಿ ಎರರ್ ಬಂದಿರುತ್ತೆ. ಮತ್ತೊಂದ್ಸಲ ಅದನ್ನ ನೋಡಿ, ಪೈಥಾನ್ app.py ಅಂತ ಕೊಡಿ, ರನ್ ಆಗುತ್ತೆ. ಇವಾಗ ಕೋಡನ್ನ ಚೆಕ್ ಮಾಡ್ಬೇಕು. ಒಂದ್ಸಲ ರಿಫ್ರೆಶ್ ಮಾಡೋಣ. ಹಿಂಗೆ ಬ್ಯಾಕ್ ತಗೊಂಡ್ಬಂದ್ಬಿಟ್ಟು ರಿಫ್ರೆಶ್ ಮಾಡಿದೆ, ಚೆಕ್ ಮಾಡ್ತೀನಿ. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ರಾಂಗ್ ಕೊಡ್ತೀನಿ, ರಾಂಗ್ ಪಾಸ್ವರ್ಡ್ ಕೊಡ್ತೀನಿ. ಓಕೆ, ಸಬ್ಮಿಟ್ ಅಂತ ಕೊಡ್ತೀನಿ. ನನಗೀಗ ಎರರ್ ಮೆಸೇಜ್ ಬರಬೇಕು. ನನ್ನ ಟೆಕ್ಸ್ಟ್ ವೈಟ್ ಅಂತ ಬರ್ತಿದೆ ಅಲ್ವಾ, ಸಾರಿ ಲಾಗಿನ್ ಫೇಲ್, ಟ್ರೈ ಅಗೇನ್, ಬ್ಲ್ಯಾಕ್ ಬರ್ತಾ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ. index.html ಅಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್ ವೈಟ್ ಎಕ್ಸ್ 2 ಸಲ ಬರ್ಬಿಟ್ಟಿದೆ. ಟೆಕ್ಸ್ಟ್ ವೈಟ್ ಈಗ ಸರಿ ಹೋಯ್ತು. ರಿಫ್ರೆಶ್ ಮಾಡ್ತೀನಿ. ಸಾರಿ ಲಾಗಿನ್ ಫೇಲ್ಡ್, ಟ್ರೈ ಅಗೇನ್, ಕರೆಕ್ಟ್ ಬಂತು. ಈಗ ಕರೆಕ್ಟ್ ಕೊಡ್ತೀನಿ. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ ಅಂತ ಕೊಡ್ತೀನಿ. ಹೋಮ್ ಪೇಜಿಗೆ ಹೋಗ್ಬೇಕು. ಬರ್ತಾ ಇದೆ ನೋಡಿ, ಇಷ್ಟು ಬಂದ್ಬಿಟ್ರೆ ಕರೆಕ್ಟ್ ಆಯ್ತು ಅಂತ ಅರ್ಥ.
ಟ್ರೈ ಮಾಡಿ ನೋಡಿ. ಇವತ್ತಿನ ಕ್ಲಾಸಿಗೆ ಇಷ್ಟಿರ್ಲಿ. ನೆಕ್ಸ್ಟ್ ನಾವು ಮತ್ತೆ ಅಲ್ಲೆಲ್ಲ ಫ್ರಂಟ್ ಎಂಡ್ ಡಿಸೈನ್ ಮಾಡ್ಕೊಂಡು ಪ್ರಿಡಿಕ್ಷನ್ಸ್ ಮಾಡೋ ಕೆಲಸ ಮಾಡೋಣಂತೆ. ಇವಾಗ ಇಷ್ಟು ನಿಮಗೆ ಬರ್ತಿದ್ಯಾ ಅಂತ ಚೆಕ್ ಮಾಡಿ, ಔಟ್ಪುಟ್ ಚೆಕ್ ಮಾಡಿ.